निधये सर्वविद्यानां विषये भवरोगिणां गुरवे सर्वलोकानां दक्षिणामूर्तये नमः। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम्। ವಿದೇಹಾಪರಿಚಾರೋನಿ ಪ್ರಪಂಚ ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮ ಚೈತನ್ಯ ಮೂರ್ತಿ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ ರಾಮ ರಾಮ 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 ಜಾನಕಿ ಜೀವನ ಸ್ಮರಣೆ ನಿನ್ನ ನನ್ನ ಪ್ರವಚನದಲ್ಲಿ ಅಂತ ಸತ್ಸಂಗದಲ್ಲಿ ಒಂದು ವಿಷಯ ಏನದನ್ನು ಅರ್ಥಕ್ಕಾಗಿ ನೆನಪಿರಬಹುದು ಇದ್ದವ್ರಿಗೆ. ಏನು ಅಂದ್ರೆ ಹಿಂಗ ನಿನ್ನೆ ಬೋಲೋ ರಾಜ ರಾಮ ರಾಮ ಆದ ಬಳಿಕ ನಾ ಏನ್ ಹೇಳಿದೆ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೋಕ್ಷಕ್ಕೆ ಬಹಳ ಮಹತ್ವ ಇದೆ. ಅರ್ಥಾತ್ ನಮ್ಮ ಜೀವನದ ಒಂದು ಪರಮೋಚ್ಚ ಧ್ಯೇಯ ಅನ್ರಿ ಅಥವಾ ಜೀವನದ ಪರಮೋಚ್ಚ ಮೌಲ್ಯ ಅನ್ರಿ ಅಥವಾ ಜೀವನದ ಪರಮೋಚ್ಚ ಸಾಧನೆ ಅನ್ರಿ ಅಥವಾ ಸಾಧ್ಯ ಯಾವುದು ಅಂದ್ರೆ ಮೋಕ್ಷ. ಅಲ್ಲದೆ ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಬಿಡುಗಡೆ. ಎದರಿಂದ ಬಿಡುಗಡೆ ಅಂದ್ರೆ ದುಃಖದಿಂದ ಬಿಡುಗಡೆ. ನಮ್ಮ ಭಾರತೀಯ ಋಷಿ ಮುನಿಗಳು ಸಹಿತ ಸಾವಿರಾರು ವರ್ಷಗಳ ಹಿಂದೆ ಇದೇ ದುಃಖದ ಬಗ್ಗೆನೇ ವಿಚಾರ ಮಾಡಿದ್ರು. ಅವ್ರ ಮುಂದೆ ಇವತ್ತು ನಮ್ಮ ಮುಂದೆ ಏನು ಒಂದು ಪ್ರಶ್ನೆ ಅದೋ ಅದ ಪ್ರಶ್ನೆ ಅವ್ರ ಮುಂದೂ ಇತ್ತು. ಏನಿತ್ತು ಅಂದ್ರೆ ಯಾವ ದುಃಖ ಬೇಡ 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 ಅಂತೀವೋ ಆ ದುಃಖವದಿಲ್ಲ. ಯಾವ ಸುಖ ಬೇಕು 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 ಅಂತ ಆ ಸುಖ ವಿಷಯ. ಜೀವನದ ಒಂದು ಬಹಳ ದೊಡ್ಡ ಗೂಢ ಏನದ ಅಂದ್ರೆ ದುಃಖ.
ಶಾಸ್ತ್ರಗಳಲ್ಲಿ ತ್ರಿತಾಪ ಅಂತ ಹೇಳ್ತಾರೆ. 3 ತಾಪಗಳು ಅವು ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವ ರಾಜ ಆಗಿರ್ಲಿ, ರಂಕ್ ಆಗಿರ್ಲಿ, ಪಂಡಿತ ಆಗಿರ್ಲಿ, ಪಾಮರ ಆಗಿರ್ಲಿ, ಸ್ತ್ರೀ ಆಗಿರ್ಲಿ, ಪುರುಷ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಈ 3 ತಾಪಗಳು. ತಾಪ ಅಂದ್ರೆ ದುಃಖ. ಏನ್ ತಾಪಗಳು ಅಂದ್ರೆ ಮೊದಲೇದ್ದು ಆದಿ ಭೌತಿಕ ತಾಪ. ಆದಿ ಭೌತಿಕ ತಾಪ ಅಂದ್ರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಪರಿಸ್ಥಿತಿಯಿಂದ, ಸಮಾಜದಿಂದ ಆಗ್ತಕ್ಕಂಥ ದುಃಖ. ಅರ್ಥಾತ್ ಏನು ಅಂದ್ರೆ ನಮ್ಮ ಪೂರ್ತಕ್ಕೆ ನಾವಿದ್ರು ಜನರು ಸುಮ್ಮನೆ ಏನೋ ದುಃಖ ಕೊಡ್ತಿರ್ತಾರೆ. ಬಹಳ ವರ್ಷದ ಹಿಂದೆ ಒಬ್ರು ಹೆಣ್ಮಗಳು ಬಂದ್ರು. ಅವ್ರು ಹೇಳಿದ್ರು, ನಾವು ಮನೆಯೊಳಗೆ ಎಲ್ಲಾ ರೀತಿಯಿಂದ ಅನುಕೂಲ ಅದ ರೀ. ನಮ್ಮ ಮನೆಯವರು ಗೌರ್ಮೆಂಟ್ ಪ್ರೆಸ್ನಲ್ಲಿ ನೌಕರಿ ಮಾಡ್ತಾರೆ. ನಮ್ಮ ಪ್ರಪಂಚಕ್ಕೆ ಸಾಕಾಗುವಷ್ಟು ಪಗಾರ. ಇದು ಒಂದು ತ್ರಿತಾಪದಾಗ ಬರ್ತದೆ. ಇದಕ್ಕೆ ಆಧ್ಯಾತ್ಮಿಕ ತಾಪ ಅಂತ ಹೇಳ್ತೀನಿ. ನಮ್ಮ ಮನೆಯವರು ಗೌರ್ಮೆಂಟ್ ಪ್ರೆಸ್ನ ನೌಕರಿ ಮಾಡ್ತಾರೆ. 2 ಗಂಡಸ ಮಕ್ಕಳು, 2 ಶಾಲೆಯಾಗ ಶಾಣೆ. ಗೌರ್ಮೆಂಟ್ ಕ್ವಾರ್ಟರ್ಸ್ನಾಗ ನಾವು ಇರ್ತೀವಿ. ಮನಿ ಅದು ನಾವು ಪ್ರಾಪಂಚಿಕವಾಗಿ ಏನ್ ಅಡಚಣೆ ಇಲ್ರಿ, ಏನ್ ತೊಂದ್ರೆ ಏನಿಲ್ರಿ. ನಮ್ಮ ಮನಿ ಮುಂದೆ ಒಬ್ರು ಇದ್ದಾರ್ರಿ, ಅವರು ಗೌರ್ಮೆಂಟ್ ಪ್ರೆಸ್ನಾಗ ನೌಕರಿ ಮಾಡ್ತಾರೆ. ಅವ್ರು ಲಿಂಗಾಯತರಿದ್ದಾರೆ. ಮುಂಜಾನೆ ಎದ್ದು ನಾನು ಬಾಗಿಲ ತೆಗೆದು ಹೊರಗೆ ಬಂದೆ ಅಂದ್ರೆ ಆ ಹೆಣ್ಮಗಳು ಹೊರಗೆ ಬಾಗಿಲ ತೆಗೆದು ಹೊರಗೆ ಇಲ್ಲಿ ಧಾರವಾಡ ಬಾಗಿಲ ತೆಗೆದು ನಮಗೆ ಹೆಂಗ್ ಬೇಕಂತ ಬೈತಾರೆ. ಎಷ್ಟು ತ್ರಾಸಾಗಿದೆ ಅಂದ್ರೆ ಏನು ವಿಷ ತಗೊಳ್ಳೋ ಊರ್ಲ ಹಾಕೊಳ್ಳೋ ಅನ್ನುವಂತ. ನಮ್ಮ ಮನೆಯವ್ರಿಗೆ ಹೇಳಿದೆ, ಅವರು ನಾನಾರು ಏನ್ ಮಾಡಲಿ, ಅವನು ನಮ್ಮ ಪ್ರಶ್ನೆಗೆ ನೌಕರಿ ಮಾಡ್ಕೊಂಡು ನಾನು ಅದಕ್ಕೆ ನಾನೇನಂತೆ ಅವರಿಗೆ, ಸ್ವಾಭಾವಿಕದಲ್ಲಿ ಇದು ನಮ್ಮ ಸುತ್ತಲಿನ ಪರಿಸ್ಥಿತಿಯಿಂದ ಆಗ್ತಕ್ಕಂಥದ್ದು. ಇಂಥದ್ದು ಎಲ್ಲ ಆಗ್ಬೇಕು. ನಾವು ಕಾಶಿ ಒಳಗೆ ಒಂದು ದಿವಸ ಹೊಂಟಿದ್ವಿ. ಒಂದು ಸಣ್ಣ ಓಣೆಯಲ್ಲಿ 2 ಕಿಟಕಿಯ ಕೈ ಹಾಕಿ ಹಿಂಗ ಸಾಮಾನು ತಗೋಬಹುದು. ಅತ್ಲಾಯಿನವರು ಇತ್ಲಾಯಿನವರು. ನಮ್ದು ಒಂದು 7 ದಿವಸ ನಾನು ಒಂದು ಪಾಠಶಾಲಾ, ಕೂಡ್ಲಿ ಮಠದ ಪಾಠಶಾಲಾ ಏನೋ ರಿಪೇರಿ ಕೆಲಸ ಇತ್ತು, ಹೋಗಿದ್ದೆ. ಆ ಕೂಡ್ಲಿ ಮಠ ಅರ್ಥಾತ್ ಏನು ಆ ಪಾಠಶಾಲಾ ಹೆಂಗದ ಅಂದ್ರೆ ಕೈಯಾಗ ಒಂದಿಷ್ಟು ಬಡಿಗೆ ಹಿಡ್ಕೊಂಡು ಆ ಮ್ಯಾಲ 4ನೇ ಅಂತಸ್ತಿನಾಗ ಹಿಂಗ್ ಕೈ ಮಾಡಿದ್ರೆ ಅದು ವಿಶ್ವನಾಥನ ದೇವಸ್ಥಾನಕ್ಕೆ ಆ ಬಡಿತಾಗ್ತದೆ. ಅಲ್ಲಿ ಮ್ಯಾಲ ನಿಂತ್ಕೊಂಡ್ರೆ ವಿಶ್ವನಾಥನ ಮಂದಿರದ ಅಂಗಳದಾಗ ಎಲ್ಲ ಕೂತ್ ಜನರು ಕಾಣಿಸ್ತಾರೆ. ಒಂದ್ ಸ್ವಲ್ಪ ಇತ್ಲಾಗ ಹೊಳೆ ನೋಡಿದ್ವಿ ಅಂದ್ರೆ ಮಣಿಕರ್ಣಿಕಾ ಘಾಟ್ನಾಗಿಂದ ಹಿಂಗ ಹೊಗಿ ಹೋಗುದು ಕಾಣಿಸ್ತದೆ. ಮುಂದಿತ್ತ ಮಣಿಕರ್ಣಿಕಾ, ಆಮೇಲೆ ಮಕ್ಕಳದಾಗ ಅಲ್ಲಿ ಗಂಗಾ ಕಾಣಿಸ್ತದೆ. ಹಂಗ ಅತಿ ಸಣ್ಣ ಸಣ್ಣ ಓಣಿ. ಒಂದ್ ದಿವಸ ನಾ ಹಿಂಗ್ ಹೊಂಟಿದ್ದೆ ಓಣ್ಯಾಗ, ಮ್ಯಾಲಿನ ಒಂದು ದೊಡ್ಡದೊಂದು ಇಟ್ಟಂಗಿ ಬಿತ್ತು. ನನ್ನ ಮ್ಯಾಲ ನೋಡ್ತೀನಿ, ಒಬ್ಬ ಕೆಲ್ಮದ ಸೀರೆ ಒಳಗೆ ಅದ್ರ ಮ್ಯಾಲ ಇಟ್ಟಂಗಿ ಇಟ್ಟಾಳ ಜಪ್ಕೊಂಡು ಒಂದು 6 ಇಂಚಿನಾಗ ಫರ್ಕ. ತಲೆ ಮೇಲೆ ಬಿಟ್ಟಿದ್ರೆ ನಾವು ಮಣಿಕರ್ಣಿಕ ಇದಕ್ಕೆ ಆದಿ ಭೌತಿಕ ತಾಪ. ಒಂದ್ ದಿವಸ ಅಲ್ಲಿ ನಮ್ಮ ಹರಿಹರದಲ್ಲಿ ಶ್ರೀಧರ ಉಷಾ ಅಂತ ಇರ್ತಾರೆ. ಅವರು ಕೂಡ್ಲಿಗೆ ಬಂದಿದ್ರು. ಕೂಡ್ಲಿಯಿಂದ ತಿರುಗಿ ಮನೆಗೆ ಹೋಗಿದ್ರು. ರಾತ್ರಿ ಸಂಜೆನಾಗ ಮನೆಗೆ ಹೋಗ್ಯಾರ, ಊರಿಗೆ ಹೋಗ್ಯಾರ. ಹೋಗಿ ಶ್ರೀಧರ ಹಿಂದಿದ್ರು. ಅವ್ರು ಹೇಳಿ ಉಷಾ ಮುಂದಿದ್ರು. ಬಾಗಿಲ ತೆಗೆದು ಒಂದು ಕಾಲು ಒಳಗಿಟ್ಟಾಳ, ಇನ್ನು ಎಡಗಾಲಿನೂ ಹೊರಗದ. ಆ ಹೊರಗ ಒಂದು ಚೋಳ್ ಕಂಡು
ಹೆಂಗ ಚೋಳಿ ಕಡಿದಿದ್ದು ಅದು 3 ದಿವಸ ಅಡ್ಮಿಟ್ ಆಗಿ ನೋಡಿ. ಇವು ಯಾರಿಗೂ ತಪ್ಪಿಲ್ರಿ. ರಾಜ ಆದಿ ಭೌತಿಕ ತಾಪ ಅಂತ. ಇನ್ನು ಆದಿ ದೈವಿಕ ಅಂದ್ರ ಅರ್ಥಾತ್ ದೈವದಿಂದ ಬರ್ತಕ್ಕಂಥ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಜ್ವಾಲಾಮುಖಿ. ಅಲ್ಲಿ ಇದರೊಳಗೆ ನಾವು ಹೋಗಿದ್ವಿ ವಿಶಾಖಪಟ್ಟಣದಲ್ಲೇ. ಅಲ್ಲಿ ಹುಡ್ ಅಂತ ಒಂದು ಗಾಳಿ ಬೀಸಿದೆ. 3 ದಿವಸ ಎಲ್ಲರೂ ತಮ್ಮ ಮನೆ ಬಾಗಿಲ ಕಿಟಕಿ ಗಟ್ಟಿ ಹಾಕೊಂಡು ಆ ಬಾಗಿಲಕ್ಕೆ ಹಾಕೊಂಡು ಕೂತಿರ್ತಿದ್ರು. ಅವ್ರು ಅಲ್ಲಿ ಒಬ್ಬರ ಕೂಡಬೇಕು, ಇಲ್ಲಿ ಬಾಗಿಲು ಕಿತ್ತು ಹೋಗ್ತಿದ್ರು. 2,500 ಗಿಡ ಬಿದ್ದು ಅಂತೆ ಆ ಗಾಳಿಗೆ. ಆದಿ ದೈವಿಕ ತಾಪ. ಸಮುದ್ರದಾಗ ಕರಿಗಳು ಬಂದ್ಬಿಡ್ತಾವ, ಊಟದಷ್ಟೇ ಏನೇನೋ ಆಗ್ತದೆ. ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ. ಇನ್ನು ಆಧ್ಯಾತ್ಮಿಕ ತಾಪ. ಇದರೊಳಗೆ 2 ಪ್ರಕಾರ, ಒಂದು ಆದಿ, ಒಂದು ವ್ಯಾಧಿ. ವ್ಯಾಧಿ ಅಂದ್ರೆ ಶರೀರ ರೋಗ, ಆದಿ ಅಂದ್ರೆ ಮನೋರೋಗ. माणसाला दुःख हे अनिवार्य आहे. तो कोणी असो, राजा असो, रंक असो, पंडित असो, पामर असो, स्त्री असो, पुरुष असो, सगळ्यांना दुःख आहे. दुःख हे जीवनाचं फार मोठं एक प्रश्न आहे. हाच प्रश्न म्हणजे आपल्या भारतीय मुनींना सुद्धा ते दुःखामध्ये त्रिताप म्हणून आहे. 3 दुःख, आदि भौतिक, आदि दैविक, आध्यात्मिक. आदि भौतिक म्हणजे आपल्या भोवतालच्या समाजाकडून होणार. आदि दैविक म्हणजे वरच्या देवताकडून. आध्यात्मिक म्हणजे आपल्या शरीरात. थोडं सांगतो, पुढे नंतर हे सगळे लोक आज तोंड उघडून बसलेले असतात. तुम्ही तोंड झाकून डोळे झाकून बसून आध्यात्मिक तापामध्ये 2 प्रकार. आधी व्याधी. व्याधी म्हणजे शरीर रोग, आधी म्हणजे मनोरोग. हे सगळ्यांना माहितच आहे. ಈ ಆದಿ ಆಧ್ಯಾತ್ಮಿಕ ತಾಪ ಎಲ್ಲ ತಾಪು ಗೊತ್ತು. ಈ ರೀತಿಯಾಗಿ ಏನದ ಜೀವನ ಅಂದ್ರೆ ಮೂರ್ತಿಮಂತ ದುಃಖ. ಅದು ಯಾಕೆ दुःख प्रश्न आहे. हे दुःख का आपल्याला? हाच मोठा प्रश्न आहे. हाच प्रश्न आपल्या भारतीय ऋषी मुनींना सुद्धा ಯಾವ ದುಃಖ ಬ್ಯಾಡೋ ಅದು ಬಂದು ಒದಗೇ ಬಿಡ್ತದೆ. ಯಾವ ದುಃಖ ಬೇಕೋ, ಯಾವ ಸುಖ ಬೇಕೋ ಬೇಕಾದಷ್ಟು ನಾವು ಇದು ಮಾಡಬೇಕು. ಯಾವ ಸುಖ ಬೇಕನ್ನಿಸ್ತದೋ ಆ ಸುಖ ಸಿಗಂಗಿಲ್ಲ. ಯಾವ ದುಃಖ ಬ್ಯಾಡ ಅನ್ನಿಸ್ತದೋ ಆ ದುಃಖ ತಪ್ಪಲ್ಲ. ಯಾಕೆ? ಅದಕ್ಕೆ ನಮ್ಮ ಭಾರತೀಯ ಋಷಿ ಮುನಿಗಳೆಲ್ಲರೂ ಏಕಾಂತದಲ್ಲಿ ಹಿಮಾಲಯದ ಗುಹಾದಲ್ಲಿ ಕಂದ ಮೂಲಗಳನ್ನು ಸೇವನೆ ಮಾಡಿ ದೀರ್ಘಕಾಲದವರೆಗೂ ಧ್ಯಾನ ಮಾಡಿ ತಪಶ್ಚರ್ಯ ಮಾಡಿ ಆಗ ಅವ್ರಿಗೆ ಏನಾಯ್ತು ಅಂದ್ರೆ ಇದಕ್ಕೆ ಕಾರಣ ಸಿಗ್ತದೆ. ಏನ್ ಕಾರಣ ಸಿಕ್ತೀವಿ ಅಂದ್ರ ನಾವು ಏನ್ ತಪ್ಪಲಿಕ್ಕೆ ಹತ್ತೀವಿ ಅನ್ನೋ ಕಾರಣ. ಅದಕ್ಕೆ ಅವರು ಉಪನಿಷತ್ನಲ್ಲಿ ಹೇಳ್ತಾರೆ, ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಪಿ ಸಂವಿಶಂತಿ ತದ್ ವಿಜಿಜ್ಞಾಸಸ್ವ. ಸುಳ್ಳ ಜಗತ್ತಿನ 108 ಜಿಜ್ಞಾಸ ಮಾಡ್ಕೊಂಡು ಕೂಡ್ಬೇಡ. ಆಸ್ಟ್ರೇಲಿಯಾದಾಗ ಅವ್ರ ಆಹಾರ ಏನು ನೋಡಿ ಏನ್ ಮಾಡೋದು? ಆಸ್ಟ್ರೇಲಿಯಾದಾಗಿನ ಆಹಾರ ಇಲ್ಲ, ಉಳ್ಳ ಇಲ್ಲಂತ ಏನಾದ್ರೆ
ದೊಡ್ಡ ಆ ನ್ಯೂಸ್ ಪೇಪರ್ ಹಿಡ್ಕೊಂಡು ಕೂತಿರ್ತಾರೆ. ಆ ಓಣಿಯಲ್ಲಿ ಗಲಾಟವಾಯಿತು, ಈ ಓಣಿಯಲ್ಲಿ ಖೂನ್ ಆತು. ಎದಕ್ಕೆ ಬೇಕು? ಆ ಮಂತ್ರಿ ಹಂಗ ಮಾಡಲಿಲ್ಲ, ಈ ಮಂತ್ರಿ ಹಿಂಗ್ ಮಾಡಲಿಲ್ಲ. ನಮಗ್ ಖರೆ ಹೇಳಬೇಕು ಅಂದ್ರೆ ಈ ಸದ್ಯ ನಮ್ಮ ಕರ್ನಾಟಕದ ಇದು ಮುಖ್ಯಮಂತ್ರಿ ಆಗಿದ್ರೆ ಗೊತ್ತಿಲ್ಲ. ಎದಕ್ಕೆ ಬೇಕ್ರಿ? ನಮ್ದೇನು ಹಟ್ಟು ತುಂಬುದಿಲ್ಲ, ನೆಟ್ ತುಂಬುದಿಲ್ಲ, ಸುಳ್ಳು ಅವನ ಹೆಸರು ಗೊತ್ತಿಲ್ಲದೆ ಇದ್ರೆ. ನಮ್ಮ ಭಾರತದ ರಾಷ್ಟ್ರಪತಿ ಆಗಿದ್ದಾರೆ ಗೊತ್ತಿಲ್ಲ. ಯಾವ ಒಬ್ಬ ಮಂತ್ರಿ ಹೆಸರು ನನಗಂತೂ ಗೊತ್ತಿಲ್ಲ. ಒಬ್ಬರಿಗೆ ಊಟ ರುಚಿ ಹಾಕೋದ್ರಲ್ಲಿ ಪೇಪರ್ ಓದ್ಬೇಕು. ನಮ್ಮ ಆಶ್ರಮದವ್ರು ಪೇಪರ್ ಇಲ್ಲ, ಟಿವಿ ಇಲ್ಲ, ನ್ಯೂಸ್ ಇಲ್ಲ. ಮನೆಲ್ಲಾರು ವೋಟ್ ಹಾಕಲಿಕ್ಕೆ ಹೋಗಿದ್ವಿ ನಾವು. ನಾನು ಯಾರಿಗೆ ಹಾಕಿದೆ ನಮ್ಮ ಆಶ್ರಮದಾಗ ಒಬ್ಬರಿಗೆ ಗೊತ್ತಿಲ್ಲ. ನೀವ್ ಯಾರಿಗೆ ಹಾಕಿದ್ರೆ ನಾ ಯಾರಿಗೂ ಕೇಳು. ಊರಾಗಿ ಮಂದಿ ಬಿಡಂಗಿಲ್ಲ ಅಂತ ಹೋಗಿ ಹಾಕಿ ಬರ್ತೀವಿ. ಅದು ಹಾಕುದ್ರ ಜೊತೆ ನಮ್ದೊಂದು ಇದು ಬ್ಯಾರೆ ಏನು ಅಂದ್ರೆ ನಮ್ದು ಭಾವನಾ ಬ್ಯಾರೆ. ಏನು ಅಂದ್ರೆ ಅಲ್ಲಿ ಎಷ್ಟು ಮಂದಿ ಆ ವೋಟಿಂಗ್ ಸಲುವಾಗಿ ಎಲ್ಲಾರು ಬಂದಿರ್ತಾರೆ ನೋಡ್ರಿ. ಹೆಣ್ಮಕ್ಳು ಇರ್ತಾರ, ಪೊಲೀಸ್ ಇರ್ತಾರ, ಅವ್ರು ಅಷ್ಟೂರಿಗೂ ಏನಾದ್ರು ಒಯ್ದು ಕೊಡ್ತೀವಿ ನಾವು. ಈಗ ಮೊನ್ನೆ ಒಂದು ಅವಲಕ್ಕಿ ಪಾಕಿಟು, ಒಂದು ಬೇಸನ್ ಉಂಡಿ, ಆಮೇಲೆ ಒಂದು ಬಾಳೆಹಣ್ಣು ಕೂತವ್ರಿಗೆ ಎಲ್ಲರಿಗೂ ಕೊಟ್ಟು ಬಂದ್ವಿ. 100 ಪಾಕಿಟ್ ಒಯ್ದು. ನಾವು ಹೋಗೋ ಕೂಡಲೇ ಅವರು ಅಜ್ಜಾರ ಪ್ರಸಾದನೇ ಅಂತಾರೆ. ನಮ್ಮ ಬೋಟಿಂದ ಕೇಳುದಿಲ್ಲ ಅವರು. ಅವ್ರಿಗೆ ಪಾಪ ಹಂಗ ಕೂತಿರ್ತಾರೆ, ಒಣ ಒಣ ಹತ್ಕೋತಾರೆ. ಪ್ರಸಾದ ಕೊಟ್ಟು ರಾಜಕಾರಣದ ಸಂಬಂಧ ಇಲ್ಲ ನಮ್ಮಲ್ಲಿ. ಇವತ್ತಿನ ತನಕನೂ ನಾವು ಇಲ್ಲಿ 1984 ಜನವರಿ 26ರಿಂದ ಇವತ್ತಿನ ತನಕನೂ ಯಾವುದೇ ಸರ್ಕಾರದಿಂದ ಒಂದು 10 ರೂಪಾಯಿನೂ ಅನುದಾನ ಯಾವ MLA ಕಡೆಯಿಂದ MP ಕಡೆಯಿಂದ ಅನುದಾನದಲ್ಲಿ ಒಂದು 10 ರೂಪಾಯಿ ತಗೊಂಡಿದ್ದಾರೆ. ಎದಕ್ಕೆ ಬೇಕು ನಾವು? आम्ही कोणाचे काय खातो रे, आम्हाला राम देतो. ನಾವು ಯಾರೇನ್ ತಿನ್ಲಿಕ್ಕೆ ತಿಂತೀವಿ, ನಮ್ಗೆ ರಾಮ್ ಕೊಡ್ತಾರೆ. महाराज ಹೇಳಿದ್ರು, तुम्ही फक्त उपासनेकडे लक्ष द्या, मी पैशाचे पाऊस पाडतो. ನೀವು फक्त ಉಪಾಸನೆकडे ಲಕ್ಷ ಕೊಡ್ರಿ, ನಾ ದುಡ್ಡಿನ ಮಳೆ ಸುರಿಸ್ತೀನಿ. ಇವತ್ತು ನಮ್ಗೆ ಏನೇನು ಕಡಿಮೆ ಇಲ್ಲ. 2 ವರ್ಷ ಆಯ್ತು, 3 ವರ್ಷ ಆಯ್ತು ಈಗ ದೇವಸ್ಥಾನ ಕಟ್ಟಿಸ್ಲಿಕ್ಕೆ. ಈವರೆಗೂ ಸುಮಾರು 3.5-4 ಕೋಟಿ ರೂಪಾಯಿ ಖರ್ಚಾಗ್ಯಾವ. ಒಂದು ದಿವಸ ನಮಗಾದ್ರೆ ದುಡ್ಡಿಲ್ಲ, ಕೆಲಸ ನಿಂದಿಸುವಂತಾಗಿದೆ. ಒಂದು ದಿವಸ ನಮಗೆ ಇಲ್ಲಿ ಬಂದವರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಅನುಕೂಲ ಇಲ್ಲ ಅಂತಾಗಿದೆ. ನಮ್ಮ 100 ಆಕಳ ವಿಶ್ವಾಸ ಆರಾಮ. ನಾವು ಸುಮ್ಮನೆ ಪ್ರಪಂಚದ ಮೇಲೆ ಭರವಸೆ ಇಟ್ಕೊಂಡು ಅವನು ಕೊಡ್ತಾನೆ, ಇವನು ಕೊಡ್ತಾನೆ, ಆ ಮಂತ್ರಿ, ಈ ಮಂತ್ರಿ. ಇನ್ನೊಂದ್ಸಲ ಸುಧಾಮೂರ್ತಿ ಬಂದಿದ್ರು, 2 ಸಲ ಬಂದ್ರು. ಒಂದ್ಸಲ ಬಂದ 5 ದಿನ, ಮತ್ತೊಂದ್ಸಲ ಕೋಲ್ಯಾಕ್ ಕೂತಿದ್ದೆ. ಅವಾಗ ಅವ್ರು ಯಾರೋ ಬಂದು ನಮ್ಮ ಹುಡುಗರು ಬಂದೆ, ಸುಧಾಮೂರ್ತಿ ಬಂದಾರೆ. ನಾ ಬಂದೆ, ಗುಡಿ ಒಳಗೆ 4-5 ಮಂದಿ ಹೆಣ್ಮಕ್ಳು ಇದ್ರು, ಸೀರೆ ಉಟ್ಟವ್ರಿದ್ರು. ನಾ ಕೇಳಿದೆ, ನಿಮ್ಮ ಸುಧಾಮೂರ್ತಿ ಯಾರ್ರಿ? ಇವರೇ ಬರ್ರಿ ಅಂದೆ. ಆ ಹೆಣ್ಮಗಳು ಬಂದು ಮೊಣಕಾಲು ಕೂಡಿ ಮಹಾರಾಜ ಬಂದು ಕೂತ್ಕೊಂಡು ನಮಸ್ಕಾರ ಮಾಡಿ ಗಳ ಕಣ್ಣಾಗ ಒಂದು 10 ನಿಮಿಷ ಕಣ್ಣು ಉಟ್ಬಿಟ್ಟು ಆಮೇಲೆ ಎಷ್ಟು ನನಗೆ ಹೇಳಿ ಗೋದ. ನಾನು ಅರ್ಧ ಜಗತ್ತು ತಿರುಗಿ ಬಂದೆ, ನನಗೆ ಇಷ್ಟು ಸಮಾಧಾನ ಎಲ್ಲಿಯೂ ಅನಿಸಿಲ್ಲ. ನಾ ಹೇಳಿದೆ, ಇದು ಸಮಾಧಾನದ ಒಂದು ಭಂಡಾರದ ಇದೆ. ಇದು ಮತ್ತೊಂದು ಏನೂ ಅಪೇಕ್ಷೆ ಮಾಡಂಗಿಲ್ಲ, ಸಮಾಧಾನ ಇದು. ಹಂಗಾರೆ ದುಃಖ ನಿವೃತ್ತಿ ಸಾಧನೆ, ಆ ದುಃಖ ನಿವೃತ್ತಿಗೆ ನಾವು ಮೋಕ್ಷ ಅಂತೀವಿ. ಆತ್ಯಂತಿಕ ದುಃಖ ನಿವೃತ್ತಿ ಪೂರ್ವಕಂ ಸುಖಾವಾಪ್ತಿ ಮೋಕ್ಷಸ್ಯ ಲಕ್ಷಣಂ.
ದುಃಖ ನಿವೃತ್ತಿ पूर्वकವಾಗಿ सुख प्राप्त आगोदಕ್ಕೆ मोक्ष. आपल्या जीवनातले सगळे दुःख निवारण होऊन सुख प्राप्त होणे म्हणजेच मोक्ष आहे. मोक्ष म्हणजे मेल्यावर मिळणारे नाही, ते काय खरं नाही. ಸತ್ತ ಬಳಕ ಸಿಗುವ ಮೋಕ್ಷ ಅದರೊಳಗೆ ಹೇಳ್ತಾರೆ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ. ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಾಗ ಹೋಗಿರೋದು ಸತ್ತ ಮೇಲೆ. ಆ ಭಗವಂತನ ಲೋಕದಾಗೆ ನಮ್ಗೊಂದು ಮನಿ ಕೊಡ್ತಾರೆ. ನಮ್ಮ ಪುಣ್ಯ ಎಟ್ಟದ ನೋಡ್ಕೊಂಡು ಅದ್ರ ತಕ್ಕ ಒಂದು ಮನಿ ಆ ಮನ್ಯಾಗ ಇರೋದು. ಅಲ್ಲಿ ಆ ಮನ್ಯಾಗ ಇರೋದಂದ್ರೆ ಹೆಂಗಂದ್ರ ದಿಲ್ಲಿ ಒಳಗಿದ್ದಂಗ. ಅಲ್ಲೇ ಪ್ರೈಮ್ ಮಿನಿಸ್ಟರ್ ಇರ್ತಾರಂತ ದಿಲ್ಲಿಯಾಗ ಇದ್ದೀವ್ರಿ ಅಂತೀವಿ. ಅವ್ರು ಪ್ರೈಮ್ ಮಿನಿಸ್ಟರ್ದು ನಮ್ಗೆ ಭೇಟಿ ಆಗಂಗಿಲ್ಲ, ಏನು ಹಂಗ ಸಾಲೋಕ್ಯ ಅವನ ಲೋಕದಾಗಿರೋದು. ಆಮೇಲೆ ಸಾಮೀಪ್ಯ ಅವನ ಅರಮನೆ ಒಳಗನ ಏನಾದ್ರು ಕೆಲಸ ಬಗ್ಸಿ ಮಾಡಿಕೊಂಡಿರೋದು. ಆಮೇಲೆ ಸಾರೂಪ್ಯ ಅವನು ಕೆಲವು ಡ್ರೆಸ್ ಬರ್ತಾವ ಅವನ ಹಾಕೊಂಡಿದ್ದು. ಅವು ಗದಾಪದ ಹೆಣ್ಮಕ್ಳಿಗೆ ಲಕ್ಷ್ಮೀ ಡ್ರೆಸ್, ಗಂಡಸರಿಗೆ ನಾರಾಯಣ. ನನ್ನ ಇಬ್ರು ಹೋದ್ರೆ ಇಬ್ರು ಆಗಿ ಲಕ್ಷ್ಮೀ ನಾರಾಯಣ. ಇನ್ನು ಸಾಹಿತ್ಯ ಭಗವಂತನ ಜೊತೆ ತಾದಾತ್ಮ್ಯ. ते पौराणिक मोक्ष असे म्हणतात. ते 4 सालोक्य सामीप्य सारूप्य सायुज्य. पण आपल्याला आध्यात्मिक मोक्ष. आध्यात्मिक मोक्ष ಅಂದ್ರೆ ಏನಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿ ಪೂರ್ವಕಂ ಸುಖಾವಾಪ್ತಿ ಮೋಕ್ಷಸ್ಯ ಲಕ್ಷಣ. ದುಃಖ ಸಂಪೂರ್ಣ ನಷ್ಟ ಆಗಿ ಸುಖ ಪ್ರಾಪ್ತ ಆಗುತ್ತೆ. ಅಖಂಡ ಸುಖ. ಆ ಸುಖ ಭಂಗ ಆಗಂಗೆ ಇಲ್ಲ. ಪ್ರಪಂಚದೊಳಗಿನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಆ ಸುಖವನ್ನು ಭಂಗ ಮಾಡಲಿಕ್ಕೆ ಶಕ್ಕಿಲ್ಲ. ಆ ಸಮಾಧಾನವನ್ನು ಭಂಗ ಮಾಡಲಿಕ್ಕೆ ಶಕ್ಕಿಲ್ಲ. ಅಂಥ ಸಮಾಧಾನ ಪ್ರಾಪ್ತ ಆಗುವುದಕ್ಕನ ಮೋಕ್ಷ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಮೋಕ್ಷ, ಅಖಂಡ ಸಮಾಧಾನ म्हणजे ಮೂರ್ತಿಮಂತ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಕೂಡ ಬಹಳ ದೊಡ್ಡದೇನು ಅಂತ ತಿಳ್ಕೋಬಾರ್ದು. ಸಮಾಧಾನ ಇರೋದ ಬ್ರಹ್ಮಜ್ಞಾನ. ರಾಮಕೃಷ್ಣ ಪರಮಹಂಸರು ಒಂದ್ಸಲ ಮಾಸ್ಟರ್ ಮಹಾಶಯರು ಕೇಳಿದ್ರು, ನೀವು ಬ್ರಹ್ಮಜ್ಞಾನ ಆಗೇದೇನು? रामकृष्ण परमहंस वो क्या पीने का चीज है क्या खाने की चीज है? ತಿನ್ನೋದು ಕುಡಿಯೋದು ಅಂತ ಕೇಳಿದ್ರು. ಬೊಮ್ಮವನು ಅರಿತವನು ಸುಮ್ಮನಿದ್ದಿರದೆ ಅರಿತು ಉಸುರಿದರೆ ಕಳಹೋಗಿ ಕೆಮ್ಮಿ ಸತ್ತಂತೆ ಸರ್ವಜ್ಞ. ಆ ಬ್ರಹ್ಮನನ್ನು ತಿಳ್ಕೊಂಡು ನಾವು ಸುಮ್ಮನೆ ಇದ್ದು ಬಿಡುದು. ಲೇಬಲ್ ಹಾಕೊಂಡು ಅಡ್ಡಾಡ್ದೆ ನಾನು ಬ್ರಹ್ಮನನ್ನು ತಿಳಿದಿರುತ್ತೇನೆ. अखंड समाधान मनुष्य म्हणतात मोक्ष. अंतःकरणामध्ये अखंड समाधान. जगाच्या कुठल्याही वस्तू व्यक्ती परिस्थितीने भंग न होणारे समाधान म्हणजे मूर्तिमंत ब्रह्मज्ञान, मूर्तिमंत मोक्ष. ಆಮೇಲೆ ಇನ್ನೊಂದು ಇದಕ್ಕಿಂತ ಸೂಕ್ಷ್ಮವಾದ ಇನ್ನೊಂದು ಯಾವುದು ಅಂದ್ರೆ ಅತ್ಯಂತಿಕ ವಾಸನಾ ನಿವೃತ್ತಿ ಮೋಕ್ಷ. ಮನುಷ್ಯನಾಗೂ ಎಲ್ಲ ವಾಸನಾ ಹೋಗೋದಕ್ಕೆ ಮೋಕ್ಷ. ವಾಸನಾ ಅಂದ್ರೆ ಏನು? ವಸಬಂಧನೆ. ನಮ್ಮನ್ನು ಕಟ್ಟಿ ಹಾಕ್ತದೆ ನೋಡ್ರಿ, ಅದು ವಾಸನ. ಯಾವ್ದು ನಮ್ಮನ್ನ ಕಟ್ಟಿ ಹಾಕ್ತದೆ, ಯಾವ್ದು ನಮ್ಮನ್ನು ಸುಖ ದುಃಖದೊಳಗೆ ತೇಲಾಡೋ ಹಂಗೆ ಮಾಡ್ತದೆ, ಅದು ವಾಸನ. ಪ್ರಪಂಚದ ವಸ್ತು ವ್ಯಕ್ತಿ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಏನು ವಾಸನ ಅದನ್ನು ಅದು ನಮ್ಮನ್ನು ಕಟ್ಟಿ ಹಾಕಿ. ಎಷ್ಟೋ ಮಂದಿ ಹೇಳ್ತೀವಿ, ಒಂದ್ಸಲ ಹೆಬ್ಬಳ್ಳಿಗೆ ಬಂದ ಅವ್ರು 3 ಕಾರಣ ಹೇಳ್ತಾರೆ ಬರ್ಲಿಕ್ಕೆ ಆಗಂಗಿಲ್ಲ ಅನ್ನೋ. ಮೊದಲೇದೇನು ಬಹಳ ಬೀಜಿ ಇದ್ದೀವಿ, ಎದರ ಬೀಜಿ ಇದ್ದೀರಿ? ವಾಸನದಲ್ಲಿ. ಪ್ರಪಂಚದ ವಾಸನ ನಿಮ್ಮನ್ನು ಕಟ್ಟಿ ಹಾಕಿ
ಮಹಾರಾಜರಿಗೊಬ್ಬರು ಸನ್ಯಾಸಿಗಳ ಪರಿಚಯ ಇತ್ತು ಕಾಶಿಯಲ್ಲಿ. ಅವರು ಸನ್ಯಾಸ ತಗೊಳ್ಳುವಾಗ ತಮ್ಮ ಮಗನಿಗೆ ಪೂರ್ವಾಶ್ರಮದ ಹೆಂಡತಿ ಮಗ ಇದ್ರು, ಹೆಂಡತಿದ್ದಿಲ್ಲ, ಮಗ ಸೊಸಿ ಇದ್ರು. ಅವರಿಗೆ ಹೆಂಡತಿ ಸತ್ತಂತ ಸನ್ಯಾಸ ತಗೊಂಡು ಮಗ ಸೊಸಿ ಇದ್ರು. ಅವ್ರೇನಂದ್ರು, ನೀವು ವರ್ಷಕ್ಕೊಮ್ಮೆಲೆ ಬಂದು ಹೋಗ್ರಿ ಮನೆಗೆ. ಆಯ್ತು, ನಾವು ವರ್ಷಕ್ಕೊಂದ್ಸಲ ಬರ್ತೀನಿ, 3 ದಿವಸ ನಿಮ್ನಾಗ ಇರ್ತೀನಿ, ಹೋಗ್ತೀನಿ. ಅವಾಗ ಅವ್ರಿಗೆ ಗ್ವಾಲ್ಹೇರ್ದಾಗ ಇರ್ತಿದ್ರು ಅವರು, ಅವ್ರ ಮಗ ಸೊಸಿ. ಅವ್ರಿಗೆ ಗ್ವಾಲ್ಹೇರ್ಗೆ ಹೋಗ್ಬೇಕಾಗಿತ್ತು. ಮಹಾರಾಜರು ಬಹಳ ಪರಿಚಯ ಇತ್ತು. ಮಹಾರಾಜ್ ನೀವು ಬಂದು ನಮ್ಮ ಮನೆಗೆ ಬರ್ತೀನಿ. ಮಹಾರಾಜರು ಹೋದ್ರು ಅವ್ರ ಜೊತೆಗೆ. ಮಹಾರಾಜರೆಲ್ಲ ಹೆಂಗಿತ್ತಂದ್ರೆ ವಿಚಿತ್ರನ ಇತ್ತಲ್ಲ. ಕಾಗವಾಡದಲ್ಲಿ ಒಬ್ರು ಗಣೂಬುವ ರಾಮದಾಸಿ ಅಂತ ಮಹಾರಾಜರ ಶಿಷ್ಯ. ಅವರೊಂದು ರಾಮ ಮಂದಿರ ಕಳಿಸಿದ್ರು. ಅದು ಪ್ರತಿಷ್ಠಾಪನಾಕ ಮಹಾರಾಜನ ಕಳಿಸಿದ್ರು. ಮಹಾರಾಜರು ಬಂದ್ ಮಾಡಿಕೊಡ್ತೀನಿ, ಪ್ರತಿಷ್ಠಾಪನೆ ಮಾಡಿಕೊಡ್ತೀನಿ ಅಂದ ಕೂಡಲೇ ಇವರು ಮುಂಜಾನೆ ಕಟ್ಸಿದ್ರು. ಎಲ್ಲ ತಯಾರಿ ಆಯ್ತು, ಪ್ರತಿಷ್ಠಾಪನಾ ಆಯ್ತು, ತಯಾರಿ ಆಯ್ತು. ದಾರಿ ಕಾಯ್ಕೊಡ್ಬೇಕು. ಒಂದು 15 ದಿವಸ, ತಿಂಗಳ ಮಹಾರಾಜ ಬಂದಿಲ್ಲ. ಕೊನೆ ಒಬ್ಬ ಮನುಷ್ಯನ ಕಳಿಸಿದ್ರು, ಹೋಗಿ ಕರ್ಕೊಂಬ. ಅವ್ರಿಬ್ರು ಬಂದು ಗೋಂದಾವಲಿಯಾಗ ಮಹಾರಾಜನಿಗೆ ಹೋಗೋಣ ಕಾಳಜಿ ಮಾಡ್ಬಿಟ್ರಿ, ಒಂದು ಆಕಾರದಿಂದ ಹೋಗೋಣ. ಅವ್ರು ಬಂದವ್ರು ಏನಾದ್ರು ಅಂದ್ರೆ ಅಲ್ಲಿ ವಾತಾವರಣದೊಳಗ ಎಷ್ಟು ಮಗ್ನ ಆಗಿಬಿಟ್ರು ಅಂದ್ರೆ ಅವ್ರಿಗೆ ನೆನಪಿಲ್ಲ ಅದಕ್ಕೆ ಬಂದೀವಿ ಅಂತ. ಮಹಾರಾಜದ ಜಾದೂರಿ ಅದು. ಒಂದು 15-20 ದಿವಸಗಳು ಅವಾಗ ಒಂದು ದಿವಸ ತಕ್ಷಣ ಒಬ್ಬನ ತಲೆಯಾಗ ಹೋಗ್ತೀವಿ ನಾವು. ಕಾಗವಾಡ ಕರ್ಕೊಂಡು ಹೋಗಿ ಬಂದು ಮಹಾರಾಜ ಕಾಗವಾಡ ಹೋಗೋಣ, ನಾಳೆ ಹೋಗೋಣ. ಇತ್ತ ಕಡೆಗೆ ಏನಾಯ್ತು ಅಂದ್ರೆ ದಾರಿ ಕಾಯ್ದು 3 ತಿಂಗಳಾತ ಬರಲೇ ಇಲ್ಲ. ಗಣುಬು ಅವ್ರು ಏನ್ ಮಾಡಿ ಕೊನೆಗೆ ಒಂದು ನಿರ್ಧಾರ ಮಾಡಿದ್ರು. ಇವತ್ತಿನಿಂದ 3ನೇ ದಿವಸ ಸಂಜೆ ತನಕ ಮಹಾರಾಜರು ಬರಲಿಲ್ಲ ಅಂದ್ರೆ ವಿಷ ಕೊಡ್ತಾರೆ. ಒಂದು ದಿವಸ ಮಹಾರಾಜರು ಅಲ್ಲೇನು ಗೋಂದಾವಲಿಂದ ಅಳಿಗಾಡಿಲ್ಲ. ಮರುದಿವ್ಸ ಮಹಾರಾಜರು ಮಾಡಿ ಕೋರೆಗಾಂವ್ ಬಂದ್ರು. ಎಲ್ಲರೂ ಕೋರೆಗಾಂವ್ ಟ್ರೈನ್ ಹಿಡ್ಕೊಂಡು ಮಿರಜಕ್ಕೆ ಬಂದು ಸ್ಟೇಷನ್ ಮೇಲೆ ಜೊತೆಗೆ ಒಂದು 50-60 ಮಂದಿ. ಅವತ್ತಿವತ್ತು ಅವ್ರು 3ನೇ ದಿವಸ ವಿಷ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ರು. ಎಂಥ ಪರಿಸ್ಥಿತಿ ನೋಡ್ರಿ. ಮಿರರ್ ಸ್ಟೇಷನ್ ಬಂದು ಕೂತನೂ ಸಹಿತ ಮಹಾರಾಜರು ಗಡಬಡಿ ಮಾಡಿ ಅವಸರ ಮಾಡಿ ಕಾಗವಾಡ ಕಡೆ ಟಿಕೆಟ್ ತೆಗಿಸ್ರಿ. ಯಾವ ಗಾಡಿ ಮೊದಲು ಬರ್ತಾ ಅದ್ರ ಟಿಕೆಟ್ ತೆಗಿಸ್ರಿ. ಹೇಳೋ ಪದ್ಧತಿ ಏನ್ರಿ ಇದು. ನಾವು ಇಲ್ಲಿಂದ ತನಕ ರಿಸರ್ವೇಷನ್ ಮಾಡಿಕೊಡ್ತೀವಿ. ನಮ್ ಪುರುಷತ್ತಿ ಇಲ್ರಿ. ಅಷ್ಟೊತ್ತಿಗೆ ಗಣೂಬಾನ ಸುದೈವದಿಂದ ಏನಾಯ್ತು ಅಂದ್ರೆ ಇದ್ರ ಕಡೆಗೆ ಹೋಗುವುದು, ಶೇಡ್ವಾಳ ಕಡೆಗೆ ಹೋಗುವ ಗಾಡಿ ಬಂದು ಕಾಗವಾಡ ಕಡೆ. ಹೊಂಟ್ರು ಶೇಡ್ವಾಳ ಸ್ಟೇಷನ್ಗೆ ಇಳಿದು ಸಂಜೆ ಆಗಿತ್ತು. 4 ಕೊಡೋದಿಲ್ಲ. ಗಣುಬ ಸೂರ್ಯಾಸ್ತಕ್ಕೆ ವಿಷ ಕುಡಿಯೋದು ಅಂತಾಗಿ 100 ಮಂದಿನ ಕರ್ಕೊಂಡು ಶೇಡ್ವಾಳ ಸ್ಟೇಷನ್ ನೀನು ಓಡ್ಕೋತ ಹೋಗು ಕಾಗವಾಡಕ್ಕೆ. ಓಡ್ಕೋತ ಹೋಗಿ ಆ ಗಣುಮಾನ್ ಮನೆ ಮುಂದೆ ನಿಂತ ಮಹಾರಾಜರು ಬಂದ್ರು ಅಂತ ಬದರು. ಇತ್ತ ಗಣುಬು ಅವರು ವಿಷದ ಬಟ್ಲ ಮುಂದಿಟ್ಕೊಂಡು ಪ್ರಾರ್ಥನಾ ಮಾಡ್ಯಾರ. ಒಂದು ಮಹಾರಾಜರು ಒಂದು ಆರತಿ ಮಾಡಿದ್ರು. ವಿಷದ ಬಟ್ಲ ಕೈಯಾಗ ಹಿಡ್ಕೊಂಡ ಇನ್ನೇನು ಹಿಂಗ್ ತಗೊಂಡು ಬಾಯಿ ಹಚ್ಚಬೇಕು. ಅಷ್ಟೊತ್ತಿನ ಮಹಾರಾಜರು ಬಂದ್ರು ಅಂತ ಅದನ್ನ ಕೇಳಿಸಿದ ಕೂಡಲೇ ಅವ್ರು ಒಳಗೆ ಬಂದಿದ್ದಾರೆ. ಹಿಂಗ್ ವಿಚಿತ್ರ ಅವ್ರದೆಲ್ಲ.
ನಮಗತ್ತೆ ತಿಂಗಳಕ್ಕಿಂತ ಮುಂಚೆ ರಿಸರ್ವೇಶನ್ ಮಾಡಿಸಿ ಧಡಪಡಿಸಿ ಹೋಗಿ ಧಡಪಡಿಸ್ಕೊಂಡು ಕೌಣೆ ಇರಲಿ ನಮಗೆ. ಅವರು ಸನ್ಯಾಸಿಗಳ ಮಹಾರಾಜ ಬಾಲ್ಯರ್ ಮೇಲೆ ಹಿಂಗ ಅನ್ನೋ ತಯಾರಿ ಇದ್ದವ್ರಿಗೆ ಸೌಡದ ವಾಸನ ಇಲ್ಲ ಅಂತ ತಿಳ್ಕೋಬೇಕು. ತಯಾರಿ ಇದೆ ಅಂತ ಒಪ್ಪಿದ್ದಾರೆ. ನಾವು ನಡ್ರಿಂದ ನಡೆಯುವುದು ಇದು ಹೋಗಲಿ. ಈಗ ಮುಂಬೈದಂಥಲ್ಲಿ ಪುಣೆ ಮುಂಬೈದಂಥ ಅಲ್ಲಿ ಒಂದು ದಿವಸ ಒಬ್ಬರು ಜ್ಞಾನೇಶ್ವರ ಮಹಾರಾಜರ ಪರಮ ಭಕ್ತರು ವಾರ್ಕರಿ ಸಂಪ್ರದಾಯದವರು ಅವ್ರು ಒಂದ್ ದಿವಸ ಮುಂಜಾನೆ ಇನ್ನೇನ್ ತಯಾರಿ ಮಾಡ್ಕೊಂಡು ಇನ್ನು ಆಫೀಸ್ ಹೋಗ್ಕೊಂಡ್ರೆ ಅವ್ರ ಮನ್ಯಾಗ ಜ್ಞಾನೇಶ್ವರ ಮಹಾರಾಜರು, ನಿವೃತ್ತಿನಾಥರು, ನಿವೃತ್ತಿ ಜ್ಞಾನದೇವ್, ಸೋಪಾನ್, ಮುಕ್ತಾಬಾಯಿ 4 ಮಂದಿ ಬಂದ್ರು. ಗಾಬರಿಯಾದ್ರು. ಅಯ್ಯೋ ಎಂಥ ಭಾಗ್ಯವತ್ ನಂದು. ಒಳ್ಳೆ ಆಳದಲ್ಲೇ ಸ್ವಾಗत ಮಾಡಿದ್ರು. या पुण्यामध्ये एकांच्या घरी एकदम ज्ञानेश्वर महाराज, निवृत्ती, सोपान, मुक्ताबाई आले. त्यांना खूप म्हणजे इतकं विलक्षण हे झाले. ते वारकरीच होते. ಆಫೀಸ್ ಒಂದು ಹೋಗ್ಬೇಕಾಗಿತ್ತು, ಎಲ್ಲ ತಯಾರಿ ಆಗಿರಂತ ಇವ್ರು ಬಂದ್ರು. ಕಾಯ್ಬು ಫೋನ್ ಮಾಡಿ ಅವನಿಗೆ ರಿಕ್ವೆಸ್ಟ್ ಮಾಡಿ, सर साहेबाला फोन करून कसं तरी 4 दिवसाचा ऑफिस रजा घेतली. ಸಾಕಷ್ಟು ಇವರು ಜ್ಞಾನೇಶ್ವರ ಮಹಾರಾಜರಿಗೆ ಆದರ ಆತಿಥ್ಯ ಮಾಡಿದ್ರು. ज्ञानेश्वर महाराजांना आदर आतिथ्य केले. सगळ्यांना खूप छान अंघोळ वगैरे झाली, जेवण झाले, सगळे झाले. संध्याकाळी ज्ञानेश्वर महाराज काय म्हणाले, मला एक 15-20 दिवस वेळ होती म्हणून आलेलो आहे आणि मला वाटलं की तुमच्या घरी राहू मला. 15 ದಿವಸ ಸಮಯ ಇತ್ತು. ಹಿಂಗಾಗಿ ಆರಾಮ್ ಹಂಗಾರೆ पुणे इथे समीपದ आळंदी काय लांब नाहीये. आमचा परम भक्त आहे, त्याच्या घरी जाऊन आम्ही 15 दिवस मुक्काम करू. ಗಂಡ ಹೆಂಡತಿ ಅಡಿಗೆ ಏನ್ ಮಾಡ್ಬೇಕೀಗ? ते स्वयंपाकघरात घेऊन नवरा बायको एकमेकांना आता काय करायचं, कसं करायचं, दोघे नोकरीवर जाणार. ಅದ ಏನ್ರಿ ತಯಾರಿ ನಮ್ಮ ಪ್ರಸಂಗ ಬಂದ ನೌಕರಿ ಬಿಟ್ಬಿಡ್ತೀನಿ ತೋಟಿ, ನೀವು ಬಂದಿರಿ, ನಿಮ್ದೆ नोकरी आहे ಮುಂದೆ. असो मला माझं भाग्य आहे. आपण 15 दिवस म्हणता, महिनाभर वेळ पडले तर मी नोकरी सोडून देईन. आपल्यासारखी साक्षात परमात्मा घरी आलेले असताना माझं ते सूत्र, नोकरी घेऊन मला काय करायचं, फेकून देईन तिकडे. तयारी आहे का आमची? वेळ नाही आम्हाला. ज्ञानेश्वर महाराज काय पांडुरंग आले तरी वेळ. मनी पांडुरंग ಬಂದ್ರು वेळ नाही. हो वेळ नाही, ಬಿಜಿ. ಇನ್ನು ಕೆಲವರು ಏನಂತಾರಂದ್ರೆ महाराज ಕರ್ಕೊಂಡಾಗ ಬರ್ತಾರೆ, महाराज बोलवून घेईल तेव्हा येऊ. अरे बापरे, म्हणजे फार इंटरनल कनेक्शन आहे. ಇಂಟರ್ನಲ್ ಕನೆಕ್ಷನ್ ಇಬ್ಬರಿಗೂ ಮಹಾರಾಜರಿಗೆ ಮಹಾರಾಜರಿಗೆ ಫೋನ್ ಮಾಡ್ಬೇಕ, ಟೆಲಿಗ್ರಾಮ್ ಕಳಿಸ್ಬೇಕ, ಪತ್ರ ಬರಿಬೇಕ, ಯಾರ ಕಡೆಯಿಂದ ಹೇಳಿ ಕಳಿಸ್ಬೇಕ, ಬರಪ್ಪ ಅದ್ರ ತರವಾಗಿ ಕಾಯ್ತಿರ್ತೀನಿ, ನನ್ನ ಊಟ ರುಚಿ ಹತ್ತು. ಮಹಾರಾಜ ಇವ್ರದೆಲ್ಲ ಮಹಾರಾಜರು ಮಾಡಿದಾಗ ಆಗ್ತಂದ್ರಿ. ಹಂಗಾಗ್ತಿತ್ತಂದ್ರೆ ಇದು ಕಬ್ಬುದು. ಪ್ರಪಂಚದೊಳಗಿದ್ದ ಎಲ್ಲಾ ಸುಖದಕ್ಕೆ ಅವ್ರ ಇಚ್ಛಾಕ್ಕನುಸಾರವಾಗಿ ಆಗ್ತಾವನ್ನು ಭಾವನಾ ಇದ್ದಿದ್ದಲ್ಲ, ಇದು ಕಬ್ಬುದು.
ಮಹಾರಾಜ ನೌಕರಿ ಇಟ್ರ ಇಲ್ರಿ ಕತ್ಕೊಂಡ್ರ ಬಿಟ್ಟು ಬಿಡ್ಲಿ ಅಂತಂದಿಲ್ಲ ಅಂತೀವಿ. ಇನ್ನು ಇನ್ನೊಬ್ರು ಕೆಲವರು ಹೇಳ್ತಾರೆ ಇಲ್ರಿ ಅತ್ಲಾಗಲ್ಲ ಹುಬ್ಬಳ್ಳಿಗೆ ನಾವು ಬರ್ಲಿಕ್ಕಂತೀವ್ರೆ ನನ್ನ ಹೆಂಡತಿ ಅಣ್ಣನ ಮೊಮ್ಮಗನ ಮದುವೆ ಅದರಿ ಅಲ್ಲಿ ಬಂದಾಗ ಕಬಡ್ಡಿ ಬಂದು ಆನ್ ದಿ ವೇ ಪರ್ಮಾನ್ ನಮ್ಗೆ ಯಾಕೆ ಇದು ಆಗುವಂತು ಅಂದ್ರ ನಮ್ಗೆ ಎದ್ರೊಳಗಿಂದ ಸಮಾಧಾನ ಆಗ್ತದೆ ಅನ್ನೋದು ಕಲ್ಪನಾ ಇತ್ತು. ಸಮಾಧಾನಕ್ಕಾಗಿ ನಾವು ಎತ್ತಲಾಗಿ ಲಕ್ಷ್ಯ ಕೊಡಬೇಕು ಅನ್ನೋ ಕಲ್ಪನಾ ಇತ್ತು. ಮೋಕ್ಷ ಅಂದ್ರೆ ಏನು ಅಂದ್ರೆ ಬಿಡುಗಡೆ. ಇದಕ್ಕೆ 4 ಸಾಧನೆ ಹೇಳ್ಯಾರ ಶಾಸ್ತ್ರ. ಮೊದಲೇದ್ದೇನು ಅಂದ್ರೆ ಯಾವ ಜೀವಂ ಅವ್ರು ಮಹಾರಾಜರು ಗ್ವಾಲ್ಯರ್ ಬಂದ್ರು ಅವ್ರ ಜೊತೆಗೆ ವ್ಯಾಲ್ಯೂಯೇಷನ್ ಹೇಳ 3 ದಿವಸದಿಂದ 4ನೇ ದಿವಸ ಮುಂಜಾನೆ ಹೊಂಟಿ ಸ್ವಾಮಿನೂ ಹೊಂಟ್ರು ಮಹಾರಾಜರು ಹೊಂಟ್ರು. ಮಹಾರಾಜರು ಹೊಸದಾಚೆ ಹೊರಗಿದ್ರು. ಆ ಸ್ವಾಮಿಗಳು ಒಂದ್ ಹೆಜ್ಜೆ ಹೊರಗಿಟ್ಟಾರ, ಒಂದ್ ಹೆಜ್ಜೆ ಒಳಗದ, ಇನ್ನೂ ಒಂದು ಕಾಲು. ಅವ್ರ ಸೊಸಿ ಓಡ್ಕೊತ ಬಂದು ಹೇಳಿದ್ರು ಇವ್ರಿಗೂ ಫಿಟ್ಸ್ ಬಂದ್ ಬಿದ್ದಾರ ಅಂತ. ಅಂದ್ರೆ ಸ್ವಾಮಿಗಳು ಪೂರ್ವಾಶ್ರಮದ ಮಗ ಅಂದವ್ರು ಈ ಹೊರಗಿನ ಕಾಲು ಒಳಗೆ ತಕ್ಕೊಳಕ್ ಹೋಗಿದ್ರು. ತಕ್ಕೊಳಕ್ ಹತ್ತಿದ್ರು. ಅಷ್ಟೊತ್ತಿ ಮಹಾರಾಜ ಅಂದ್ರು ನಾ ಬೇಕಿದ್ರ ಹೊರಗೆ ಬರ, ಮಗ ಬೇಕಿದ್ರು ಒಳಗೆ. ನಮ್ಮನ್ನು ಕೇಳಿದ್ರೆ ಹಿಂಗ ಅಕಸ್ಮಾತ್ ಮಹಾರಾಜ ನಾ ಬೇಕಿದ್ರ ಇಲ್ಲೇ ಇರ್ಲಿ, ಪ್ರಪಂಚ ಬೇಕಿದ್ರ ಮನೆಗೆ ಹೋಗಲಿ. ಏನು ಉತ್ತರ ಮತ್ತೆ ಬರ್ತೀವಿ ತೋಡಿ ಮಹಾರಾಜ ಹಾವು ಮಾಡ್ಬಿಡ್ತೀರಿ ನಮ್ಮನ್ನ. ದುಃಖ ನಿವೃತ್ತಿ, ವಾಸನಾ ನಿವೃತ್ತಿ. ಮೊದ್ಲೇದೇನು ಅಂದ್ರ ಇದಕ್ಕೇನ್ ಮಾಡ್ಬೇಕಂಗಾರ ಯಾವ ಜೀವಂ ಪ್ರಣವೋಪಾಸನೆ ಮಾಡಿ ಅದು ಸನ್ಯಾಸಿಗಳು ಹೇಳಿದ್ದಾರೆ. ಅಥವಾ ಆವರ್ತಯದ ರೌದ್ರಿಯಂ ಯಜುರ್ವೇದ್ಯಂ, ಯಜುರ್ವೇದದಲ್ಲಿ ಹೇಳ್ತಕ್ಕಂಥ ರುದ್ರದ ಆವರ್ತನೆ ಮಾಡಿ. ಅದೆಲ್ಲರಿಗೂ ಬರುವುದಿಲ್ಲ. ಇದು ಆಗದೆ ಅಂದ್ರೆ ವಾರಣಾಸ್ಯಾಮಿದ ಕಾಶಿ ಒಳಗೆ ಹೋಗಿ ವಾಸ ಮಾಡಬೇಕು. ಅದರೇನಿಲ್ಲ ಕಾಶ್ಯಾಂ ಮರಣಾತ್ ಮೋಕ್ಷ ಅಂತ. ಕಾಶಿ ಒಳಗೆ ಸತ್ ಬರೇ ಇದ್ದ ಸತ್ರ ಸಾಕ್ರಿ ಮೋಕ್ಷ. ನಮಗೂ ನಾವು ಒಂದ್ಸಲ ಕಾಶಿ ಹೋದಾಗ ಸ್ವಾಮೀಜಿಯವರು ಹೇಳಿದ್ರು ಇಲ್ಲಿ ಸಾಯವರೆಲ್ಲರೂ ಬಲಗಿವಿ ಮ್ಯಾಲ್ ಮಾಡಿ ಸಾಯ್ತಾರೆ. काशी मध्ये मरणारे सगळे उजवाकान वर करूनच मरतात. त्या कालामध्ये विश्वनाथ तारक मंत्र उपदेश देऊन त्यांना मोक्षाला पाठवतात. ಇದು ಆಗದೆ ಇದ್ರೆ ಏನ್ ಮಾಡೋದು? ಹಿತ್ವಾ ಲಜ್ಜಾಂ ಕಲಿಮಲ ಕುಲ ಛೇದನ ನೀಲಯತ್ವ ವಿಷ್ಣು ನಾಮ ನೆನಿಶಮಥವ ಮುಕ್ತಿರೇಶ ಚತುರ್ಥ. ಹಿತ್ವಾ ಲಜ್ಜಾಂ ನಾಚಿಕೆ ಬಿಟ್ಟು, ಸಂಕೋಚ ಬಿಟ್ಟು, ಅಭಿಮಾನ ಬಿಟ್ಟು ಕಲಿಯುಗದ ಸಮಸ್ತ ದೋಷಗಳನ್ನು ನಾಶ ಮಾಡತಕ್ಕಂಥ ಭಗವಂತನ ನಾಮಸ್ಮರಣೆ ಮಾಡಿ ವಿಷ್ಣು ನಾಮ ನೆನಿಶಮಥವ ಮುಕ್ತಿರೇಶ ಚತುರ್ಥ. बोलो राजा राम राम, बोलो सीता राम राम, 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 बोलो राजा राम राम, बोलो सीता राम राम. हे मराठीमध्ये वगैरे सांगावं लागत नाही ना वेळ. बोलो राजा राम राम, बोलो सीता राम राम, बोलो राजा राम राम, बोलो सीता राम राम. जानकी जीवन स्मरण जय जय राम. ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯನ್ನ ಪುನಃ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಶ್ರೇಯಸ್ಸು ಯಾರಿಗೆ ಬರ್ತದಂದ್ರೆ ಶಂಕರಾಚಾರ್ಯ.
ಒಂದು ವೇಳೆ ಆ ಸಮಯದಲ್ಲಿ 8ನೇ 9ನೇ ಶತಮಾನದಲ್ಲಿ ಶಂಕರಾಚಾರ್ಯ ಅವತಾರ ಆಗಿದ್ದಿಲ್ಲ ಅಂದ್ರೆ ಬುದ್ಧಂ ಶರಣಂ ಗಚ್ಛಾಮಿ. ನಾವೆಲ್ಲರೂ ಏನಾಗ್ತಿದ್ದು ಹೇಳಿ. ಇಂಥ ನಮ್ಮ ಒಂದು ಭಾರತೀಯ ಒಂದು ಸಂಸ್ಕೃತಿಯ ಆಧ್ಯಾತ್ಮಿಕ ಪರಂಪರೆ ಅದ, ಅದು ಭ್ರಷ್ಟ ಆಗಿ ಭಗವಂತ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅಧರ್ಮ ತಲೆ ಎತ್ತದನೋ ಆವಾಗ ನಾವು ಆ ಸಮಯ ಪರಿಸ್ಥಿತಿಯ ಅನುಸಾರವಾಗಿ ಆ ಅಧರ್ಮವನ್ನ ಕೆಳಗ ಹಾಕಿ ಧರ್ಮವನ್ನ ಅದರ ಮೇಲೆ ಇದು ಮಾಡ್ತಕ್ಕಂಥ ಒಂದು ಆ ಧರ್ಮದ ಪ್ರಭಾವ ಹೆಚ್ಚು ಮಾಡ್ತಕ್ಕಂಥ ಒಂದು ಉದ್ದೇಶಕ್ಕಾಗಿ ನಾನೇನ್ ಮಾಡ್ತೀನಿ, ಅವತಾರ ಮಾಡ್ತೀನಿ. ಶಿವಸ್ವರೂಪರಾಗಿರ್ತಕ್ಕಂಥ ಅವರು ಮೊನ್ನೆ ಕಥೆ ಹೇಳಿದೆ. ಅರ್ಥಾತ್ ಏನು ಅಂದ್ರೆ ಶಿವಗುರು ಮತ್ತು ಆರ್ಯಾಂಬ ಅನ್ನುವಂಥ ದಂಪತಿಗಳ ಉದರದಿಂದ ಕಾಲಟಿ ಅನ್ನುವಂಥ ಗ್ರಾಮದಲ್ಲಿ ಜನ್ಮ ತಾಳಿ ಮಾತಾಡಲಿಕ್ಕೆ ಬರುವುದರ ಜೊತೆಗೇನೆ ಅವರು ಸಂಸ್ಕೃತ ವೇದಾಂತಗಳನ್ನು ಅಧ್ಯಯನ ಮಾಡಿದ್ರು. 8 ವರ್ಷದವರಿದ್ದಾಗ ಮೊಸಳೆ ನಿಮಿತ್ತ ಮಾಡಿಕೊಂಡು ತಾಯಿಯ ಒಂದು ಅಪ್ಪಣೆ ಪಡೆದು ಸನ್ಯಾಸ. ಅವರ ತಂದೆ ತಾಯಿ ಭಗವಂತನನ್ನು ಕುರಿತು ತಪಶ್ಚರ್ಯ ಮಾಡಿದಾಗ ಭಗವಂತ ಅವ್ರಿಗೆ ಏನಂದ ಅಂದ್ರೆ, ನಿಮಗೆ ಸರ್ವಜ್ಞನಾಗಿರೋ ಅಲ್ಪಾಯು ಮಗ ಬೇಕೋ 8 ವರ್ಷದವನು, ಅಥವಾ ಅಜ್ಞಾನಿಯಾಗಿರ್ತಕ್ಕಂಥ 100 ವರ್ಷದ ಮಗ ಬೇಕು ಅಂದಾಗ ಸರ್ವಜ್ಞ ಆಗ್ಬೋದು. ಎಷ್ಟು ಆಯುಷ್ಯದ ತಕ್ಕನೆ ಸರ್ವಜ್ಞ ಮಗ. 8 ವರ್ಷ ಆಯುಷ್ಯ ಮುಗಿದಿತ್ತು. ಆದ್ರೆ ಸನ್ಯಾಸ ತಗೊಳ್ಳೋದ್ರಿಂದ ಮತ್ತೆ 8 ವರ್ಷ. ನಮ್ಮನ್ನು ಹೇಳಿದ ಮಹಾರಾಜರು ಹೇಳಿ, ದುರ್ಮರಣದಿಂದ ಬಿಡುಗಡೆ ಆಗ್ಬೇಕಾದ್ರೆ 3 ಉಪಾಯ. ಯಾರ ಅಗದಿ ದುರ್ಮರಣ ಕೀಳಾಗಿ ಕತ್ತಿರ್ತಾರೋ ಅವ್ರ ಮೇಲೆ ಒಂದು ಸಣ್ಣ ಕೂಸಿನ ನಿವಾರಿಸಿ ಇದನ್ನ ಮಾಡಿದ್ರೆ ಆ ಕೂಸು ಸಾಯ್ತದೆ, ಇವ್ರು ಬದುಕ್ತಾರೆ. ಇನ್ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಎರಡನೇದ್ದೇನು ಅಂದ್ರೆ ಅವ್ರ ಸಲುವಾಗಿ ಯಾರು ಒಬ್ಬರು ಮನಪೂರ್ವಕವಾಗಿ ಸಾಯ್ಲಿಕ್ಕೆ ತಯಾರಾಗ್ಬೇಕು. ಇವತ್ತಿನ ತನಕ ಜಗತ್ತಿನ ಇತಿಹಾಸದಾಗ ಯಾರು ಹೆಸರು ಗಂಡ ಹೆಂಡತಿ ಅಗದಿ ಪ್ರೇಮರು ಇಬ್ಬರು ಅನ್ಯೋನ್ಯವಾಗಿ ಗಂಡ ತೀರ್ಕೊಂಡ ಹೆಂಡತಿ ಎದಿ ಮೇಲೆ ತಲೆ ಅಪ್ಪಳಿಸಿ ಹೇಳಲಿಕ್ಕೆ ಮುಂದೇನ್ ಮಾಡಿ ನಾನು ಹಂಗೇನು ವಾಕ್ಯದಲ್ಲಿ ಇವತ್ತು ಅಷ್ಟು ಪ್ರೇಮ ಡೀಪ್ ರೂಟೆಡ್ ಆಗಿರ್ತೀವಿ. ಅದು ಕಿತ್ತಬೇಕಲ್ಲ ಒಳಗಿನ ಅಷ್ಟೊತ್ತಿಗೆ ಮತ್ತೆಲ್ಲ ಅದು ಬಂದ್ರು ಇನ್ ಕರ್ಕೊಂಡು ಹೋಗಬೇಕು. ಯಾರೂ ಸಂಗಡ ಬಾಹುವುದಿಲ್ಲ, ನಾರಾಯಣನ ನಾಮ ನಿಜ ಬಾಹುವುದಲ್ಲದೆ ಯಾರೂ ಸಂಗಡ, ಯಾರೂ ಜೊತೆಗೆ ಬರಲ್ಲ. ಕೊನೆಗೆ ವೈದಿಕ ಹತ್ತು ಕೂಡಲೇ ನನ್ನ ಮಗನ ಕರ್ತ ಬಾಯಿ ಅವ್ರ ಕೈಯಾಗ ಉಂಗ್ರ ತಕೊಂಡ ಅದ್ರ ಖರೇ ಅಸುಳ ಉಂಗ್ರ ಸುಟ್ರಿ. ಈ ದೇಹದ ಹಳೆಬಾರ ಇತ್ತು. ಒಬ್ಬ ದೊಡ್ಡ ಮನುಷ್ಯ ಸತ್ತಿದ್ದ. ಒಂದು ದೊಡ್ಡ ಮನಿ, ಒಂದು ದೊಡ್ಡ ದೇವಸ್ಥಾನದ ಎದುರಿಗೆ ದೊಡ್ಡ ಮನಿ. ಅಕಸ್ಮಾತ್ ಜನರು ಬಹಳ ಗದ್ದಲ ದೇವಸ್ಥಾನದಾಗ ರಶ್ ಇತ್ತು, ಇದು ಇತ್ತು ಅಂದ್ರೆ ಆ ಮನ್ಯಾಗ ಹೋಗಿ ಸ್ವಲ್ಪ ಚಪ್ಪಲ್ ಇಡ್ತೀವಿ ನಾವು. ಏನ್ರಿ ಪಾಪ ಅವ್ರ ಜನರು ಚಪ್ಪಲು ಟುಟ್ಟಿವಿ ಇರ್ತಾವ, ಏನಿಲ್ಲ. ಒಬ್ಬ ದೊಡ್ಡ ಮನುಷ್ಯ ಸತ್ತಿದ್ದ. ಊರಾಗೆಲ್ಲ ಅಗ್ನಿ ಪ್ರತಿಷ್ಠಿತ ಮತ್ತು ಉತ್ತಮ ಮನುಷ್ಯ. ದಾನ ಧರ್ಮ ಅದು ಇದು ಪುಣ್ಯ ಕರ್ಮ ಮಾಡವ ತಗೊಂಡು ಹೊಂಟಿದ್ರು. ಧೋ ಮಳೆ ಬಂತು. ಮಳೆ ಬರೋದಕ್ಕೆಲ್ಲ ದೊಡ್ಡ ಮನೆ ಮುಂದೆ ಬರ್ಲಿಕ್ಕೆ ಹತ್ತಿದ್ರು.
ಒಮ್ಮೆಲೆ ಅವ್ರಿಗೆ ಏನು ಅನಿಸ್ತು, ಎಲ್ಲರೂ ತೊಯ್ಸ್ಕೊಂಡು ತಪ್ಪಲೆ ಅನ್ಕತ್ತೀವಿ, ಅದಕ್ಕಿಂತ ಮುಖ್ಯವಾಗಿ ಇವನು ಈ ದೊಡ್ಡ ಮನುಷ್ಯ ಸಪ್ತಮ ತಾಯಿ ಬೈಲಿಕತ್ತಾರೆ, ಅದಕ್ಕೆ ಒಂದು 5 ನಿಮಿಷ ಏನದ ಒಳಗಿಟ್ಟು ಆಮೇಲೆ ತಗೊಂಡು ಹೋಗ್ಲ ಬಳಸ್ಕೊಂಡು ಹೊಂಟರು. ಯಜಮಾನು ಏನಿದೆ ಒಳಗೆ ಇಲ್ರಿ, ಇವರು ದೊಡ್ಡ ಮನುಷ್ಯ ಬಹಳ ದೇವರಂಥ ಮನುಷ್ಯ ಇವನು ಸತ್ತಾನ ಹೋದು ಮಳೆ ಬರ್ಲಿಕ್ಕೆ ಅದಕ್ಕೆ ಒಂದು 5 ನಿಮಿಷ ಒಳಗೆ ಇಟ್ಟು ಏನ್ರಿ ತಿಳಿದ ಅದೇ ಹೆಣ ಅದು ಅದ್ಯಾಕೆ ಬಂದಿರ್ತದೆ ಒಳಗೆ ನೋಡ್ರಿ. ಒಳಗ ಪರಮಾತ್ಮ ಇದ್ದಾನ ಅನ್ನೋ ತನಕ ಅಷ್ಟ ಚಂದ ರೀ. ಆಮೇಲೆ ಆ ಬಾಡಿ ತಗೊಳ್ರಿ, ಬಾಡಿ ಇಳಿಸ್ರಿ ಅಂತ ಸತ್ತು ಕೂಡ್ಲೆ ಅವನು ನಾರಾಯಣ ಗೋವಿಂದ ವಿಠಲ ಅನ್ನಂಗಿಲ್ಲ ಅವನಿಗೆ. ಆ ಬಾಡಿ ಮುಂದೆ ಆಮೇಲೆ ಬರೀ ಬೌಡಿನ ನಾರಾಯಣ ಹೋದ ಅದ್ರಾಗಿಂದ ಅಲ್ಲಿ ನಾರಾಯಣನ ಬಿಟ್ಟಿವಿ, ಬೌಡಿನ ಹಿಡ್ಕೊಂಡು ಕೂತೀವಿ ನಾವು. ತಿರುಗಿ ಮುರುಗಿ ಬೌಡಿನ 24 ತಾಸು ನಮ್ದು ಇದ ಶಾಲಿಗ್ರಾಮ, ಇದ ಶಿವಲಿಂಗ, ಇದ ವೆಂಕಟೇಶ, ಇದ ಗೋವಿಂದ. ಒಳಗಿನ ಗೋವಿಂದನ ಕಡೆ ಲಕ್ಷ್ಯ ಇಲ್ಲ ನಮಗೆ. ಬೇಕಾದ ದೊಡ್ಡ ಮನುಷ್ಯ ಇಲ್ಲಿ ಆ ಕ್ಷಣ ಯಾರು ಒಳಗೆ ತಗೋತಾರೆ, ಚಪ್ಪಲ್ ಬಿಡ್ರಿ ತಗೋ ಅಂತ ಇತ್ತು, ನಮ್ದೇನು ಸಮಸ್ಯೆ ಇಲ್ಲ. ಅದಕ್ಕೆ ಚಪ್ಪಲ್ ಬಿಟ್ಟು ಸಹಿತ ಒಳಗಿಡ್ರಿ ಕ್ಷಣ ಮೈದ ನಮ್ಮ ನಾವ ಸತ್ವಿ, ನಮ್ಮನ್ನು ತಗೊಂಡು ಹೊಂಟು ಯಾವ ಒಳಗೆ ಕರ್ಕೊಂಡು ಎಷ್ಟರ ಇದ್ರ ಸಲುವಾಗಿ ನಾವು ದೇಹದ ಹಿಂಗದೆ ಇರ್ತಿರ್ಬಾರ್ದು. ಆದ್ರಿಂದ 3ನೇ ಉಪಾಯ ಏನು ಅಂದ್ರ, ಅರ್ಥಾತ್ ದುರ್ಮರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ 3ನೇ ಉಪಾಯ ಏನು ಅಂದ್ರ ಅವಂದು ಅಂತೇನಲ್ಲ ಅದೆಲ್ಲ ದಾನ ಅಥವಾ ಸನ್ಯಾಸ. ಸನ್ಯಾಸ ತಗೊಂಡು ತಂದು ಅಂತೇನೋ ಅದನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅಂದ್ರ ದುರ್ಮರಣದಿಂದ ಉಳಿತ. ಮಹಾರಾಜ ಹೇಳಿದ್ರು ಹಂಗ. ಶಂಕರಾಚಾರ್ಯ ಹೇಳಿದ್ರು, ಅಮ್ಮ ನನ್ನ ಮೊಸಳಿಗೆ ಕಾಲು ಹಿಡಿದ, ನಾನು ಸನ್ಯಾಸ ಹೋಗಿ ಪರವಾನಗಿ ಕೊಟ್ಟರೆ ಒಪ್ಪಿಗೆ ಕೊಟ್ರೆ ಮೊಸಳಿ ಕಾಲು ಬಿಡ್ತದ. ಆಯ್ತಪ್ಪ ಹೆಂಗದ ಇದ್ರ ಸಾಕು. ಮತ್ತೆ 16 ವರ್ಷ ಆಯ್ತು. ಮತ್ತೆ 8 ಅರ್ಥಾತ್ ಏನು ಅಂದ್ರೆ 8 ವರ್ಷದಿಂದ 16 ವರ್ಷ. ನಿನ್ನ ನಾನು ಹೇಳಿದೆ ಗೋವಿಂದ ಭಗವತ್ಪಾದಾಚಾರ್ಯ ಕಡೆಗೆ ಬಂದರು. ಆ ಗುರು ಪರಂಪರೆ ಅಂದ್ರೆ ಗೌಡಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು, ಶಂಕರಾಚಾರ್ಯ. ಅಂಡ್ ಗ್ರೀಸ್ ದೇಶದೊಳಗೂ ಸಹಿತ ಅಥೆನ್ಸ್ ನಲ್ಲಿ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ವಿಲಕ್ಷಣ ಇದ್ದರು. ಆಮೇಲೆ ಗೋವಿಂದ ಭಗವತ್ಪಾದಾಚಾರ್ಯರು ಅವ್ರಿಗೆ ಏನಂದ್ರು ಅಂದ್ರೆ, ಹೋಗಿ ಉತ್ತರ ಅರ್ಥಾತ್ ಬದರಿಕಾಶ್ರಮದಲ್ಲಿಂದ ಭಾಷ್ಯ ಬರೆಯಿರಿ. ಅಲ್ಲಿಂದ ಭಾಷ್ಯ ಬರೆದು ಇನ್ನು 16 ದಿವಸ ಆಯುಷ್ಯ ತಟ್ಟ 16 ವರ್ಷ ಪೂರ್ಣ ಆಗಲಿ. ಅವಾಗ ವ್ಯಾಸರಿಗೆ ಏನು ಅನಿಸ್ತು ಅಂದ್ರೆ, ಇವ್ರಿಗೆ ಇನ್ನಷ್ಟು ಆಯುಷ್ಯ ಬೇಕು, ಮುಂದೆ ಮಾಡೋ ಕಾರ್ಯ ಬಹಳ. ಅದಕ್ಕಾಗಿ ಆಯುಷ್ಯ ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾವು ಇವ್ರ ಜೊತೆ ಮಾತಾಡೋಣ ಅಂತ ಹೇಳಿ 16 ದಿವಸ ಅವ್ರ ಜೊತೆ ವಾದ ಮಾಡಿ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ವೇದವ್ಯಾಸರ ಅವ್ರ ಜೊತೆ 16 ದಿವಸ ಒಬ್ಬಿಬ್ಬರ ಪೈಕಿ ಒಬ್ರು ಸೋಲಿಲ್ಲ. ಆವಾಗ ಅವ್ರ ಶಿಷ್ಯರು ಪದ್ಮಪಾದಾಚಾರ್ಯರು, ಶಂಕರಾಚಾರ್ಯ ಶಿಷ್ಯ, ಅವ್ರಿಗೆ ಆಶ್ಚರ್ಯ, ಯಾರು ಇಂಥ ಪರಿಯಿಂದ. ಅವ್ರು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ ಕೂಡಲೇ ಓ ವ್ಯಾಸ. ಆಮೇಲೆ ಅವರು ಗಿಳಿಯಾಗಿ ಗಿಡದ ಮೇಲೆ ಕೂತು ಹೇಳಿದರು, ಶಂಕರಾಚಾರ್ಯರು ವ್ಯಾಸೋ ನಾರಾಯಣ ಸ್ವಯಂ ತಯೋರ್ವಿವಾದೆ ಸಂಪ್ರಾಪ್ತೆ ಕಿಂಕರಿ. ಶಂಕರಾಚಾರ್ಯರು ಅಂದ್ರೆ ಸಾಕ್ಷಾತ್ ಶಂಕರ, ವ್ಯಾಸರು ಅಂದ್ರೆ ಸಾಕ್ಷಾತ್ ನಾರಾಯಣ. ಇವರಿಬ್ರು ವಾದ ಮಾಡಿ ಕರ್ತಾಗ ನನ್ನಂತ ಕಿಂಕರ್ದಿಲ್ಲೇನು. ಅವಾಗ ಶಂಕರಾಚಾರ್ಯ ಮೇಲೆ ಸಾಕ್ಷಾತ್ ನಮಸ್ಕಾರ ಹಾಕಿದ್ರು. ವ್ಯಾಸರು ಹೇಳಿದ್ರು, ನಿನಗ ಆಯುಷ್ಯ ಮುಗಿತಪ್ಪ ಇವತ್ತಿಗೆ, ಅದನ್ನ ಇನ್ನು 16 ವರ್ಷ. ನೀನು ಈಗಾಗಲೇ ಅಗ್ನಿ ಬೇಗನೆ ಪ್ರಯಾಗಕ್ಕೆ ಹೋಗು. ಈಗಾಗಲೇ ಕುಮಾರನ ಭಟ್ ಅವನ ಕತಿ ಹೇಳ್ತೀನಿ, ನಾನು ಕುಮಾರನ ಭಟ್ಟರಿಗೆ ಹೇಳ್ತೀನಿ. ಕುಮಾರನ ಭಟ್ ತುಷಾಗ್ನಿ ಮೇಲೆ ಕೂತಾರ ಅಂದ್ರೆ ಈ ಭಕ್ತದ ಗೊಳಲು
ರಾಶಿಗಟ್ಟಲೆ ಹಾಕಿ ಅದನ್ನು ಹೊತ್ತಿಸಿ ಅದರ ಮೇಲೆ ಪ್ರಾಯಶ್ಚಿತ್ತ ಹೊಡೆದಿರ್ತಾರೆ. ಯಾವ ಬೌದ್ಧರಿಂದ ಅವರು ಕಲ್ತರು ಅದ ಬೌದ್ಧನ ಅವರು ಸೋಲಿಸಿದ್ರು. ಅವ್ರ ರಾಜಾಶ್ರಯ ಎಲ್ಲ ಕಿತ್ತು ತೆಗೆದುಬಿಟ್ಟು ಅವಾಗ ಕುಮಾರ ಭಟ್ ಅವ್ರ ಭಾಷೆ ನೋಡಿ ಸಂತೋಷ ಆತ. ಅವರಂದ್ರು, ನೀನು ಇನ್ನು ಒಂದು ಕಡೆಗೆ ಹೋಗ್ಬೇಕು. ಎಲ್ಲಿಗೆ ಅಂದ್ರೆ ಮಾಹಿಷ್ಮತಿ ನಗರ. ಮಹೇಶ್ವರ ಅಂತ ಅದಕ್ಕೆ ಮಾಹಿಷ್ಮತಿ ನಗರ ಅಂತ. ಅಲ್ಲಿ ಹೋಗು. ಅಲ್ಲಿ ಸಾಕ್ಷಾತ್ ಬ್ರಹ್ಮದೇವನ ಅವತಾರ ಆಗಿರ್ತಕ್ಕಂಥ ಮಂಡನ ಮಿಶ್ರನ್ನವರು, ಸರಸ್ವತಿ ಅವತಾರ ಆಗಿರ್ತಕ್ಕಂಥ ಉಭಯ ಭಾರತಿ ಇಬ್ಬರು ಅಲ್ಲಿ ಗಂಡ ಹೆಂಡತಿ ಇದ್ದಾರೆ. ನೀನು ಅವ್ರ ಜೊತೆಗೆ ವಾದ ಮಾಡ. ಅವಾಗ ನಿನಗೆ ಸರ್ವಜ್ಞ ಪೀಠ ಅನ್ನುವಂತಹದ್ದು ಪ್ರಾಪ್ತ ಆಯಿತು. ಆಯ್ತು ಅಂತ ಇವ್ರು ಹೋದ್ರು, ಅವ್ರ ಜೊತೆಗೆ ವಾದ ಮಾಡ್ಲಿಕ್ಕೆ ಹಂಗ ಅದಕ್ಕೆ ಅಂಪೈರ್ ನಿರ್ಣಾಯಕರೇ ಆದ. ಅವಾಗ ಅವರು ಉಭಯ ಭಾರತಿನ ನಿರ್ಣಾಯಕ. ಶಂಕರಾಚಾರ್ಯರು ಮಂಡನ ಮಿಶ್ರರು ವಾದ ಮಾಡುವಾಗ ಉಭಯ ಭಾರತಿ ನಿರ್ಣಾಯಕ. ಆದ್ರೆ ಏನಾಯ್ತು ಅಂದ್ರೆ ಗೃಹಸ್ಥರು ಮನೆಗೆ ಅತಿಥಿ ಅಭ್ಯಾಗತರು ಬರ್ತಾರೆ. ಅವ್ರು ಆದ್ರ ಆತಿಥ್ಯ ಆಗಂಗಿಲ್ಲ. ಇಲ್ಲಿ ಕೂತು ಬಿಟ್ರೆ ಇವ್ರು ವಾದ ಕೇಳ್ಕೋತ ಕೂತ್ರ. ಅವಾಗ ಏನ್ ಮಾಡಿದ್ರು ಅಂದ್ರೆ ಅವನು ಎರಡು ಮಾಲೆಗಳನ್ನ ಅವನು ಮಂತ್ರಿಸಿ ಸಿದ್ಧಗೊಳಿಸಿ ಇಬ್ಬರು ಕೊಳ್ಳಾಗ ಹಾಕಿ, ಯಾರು ಸೋಲ್ತಿರೋ ಅವ್ರು ಮಾಲೆ ಬಾಳ್ತಾರೆ. ಅವ್ರಿಬ್ಬರದು ಒಂದು ಏನು ಷರ್ತಾಗಿತ್ತು ಅಂದ್ರೆ, ಮಂಡನ ಮಿಶ್ರ ಸೋತರೆ ಅವರು ಸನ್ಯಾಸ ತಗೊಂಡು ನಮ್ಮ ಶಿಷ್ಯ ಆಗ್ತಾರೆ. ಶಂಕರಾಚಾರ್ಯ ಸೋತ್ರ ಅವರು ಸನ್ಯಾಸ ಬಿಟ್ಟು ಮಂಡನ ಮಿಶ್ರ ಶಿಷ್ಯ. ಕೊನೆಗೆ ಏನಾಯ್ತು ಅಂದ್ರೆ, ಮಂಡನ ಮಿಶ್ರ ಮಾಲಿ ಬಾಳು ಸೋತರು. ಅವಾಗ ಉಭಯ ಭಾರತಿ ಅಂದ್ರು, ಇನ್ನು ನಾನೊಬ್ಬಾಕಿದ್ದೀನಿ ಅಂತ. ನೀವು ಅರ್ಧ ಅಂಗ ಸ್ಫೂರಿಸಿದ, ಇನ್ನು ಅರ್ಧ ಅಂಗಿದ್ದೀನಿ. ನನ್ನ ಹೆಸರ ನನಗ ಅರ್ಧಾಂಗಿ ಅಂತ. ಆಯ್ತು, ವಾದ ಕೂಡುವಂದು ಕೂಡಲೇ ಆಕೆ ಕಾಮ ಶಾಸ್ತ್ರವನ್ನು ತೆಗೆದು ಶಂಕರಾಚಾರ್ಯ ಸುಮ್ಮ. ಅವಾಗ ಅವ್ರು ನನಗೆ 2 ತಿಂಗಳ ಅವಕಾಶ. ಶಂಕರಾಚಾರ್ಯ ಒಬ್ಬ ರಾಜನ ಶರೀರದಲ್ಲಿ ತಮ್ಮ ಶಿಷ್ಯರ ಜೊತೆಗೆ ಹೋದ್ರು. ಒಂದು ಅರಣ್ಯದಲ್ಲಿ ಒಂದು ಗುಹಾದೊಳಗ ತಮ್ಮ ಶರೀರವನ್ನು ಇಟ್ಟು ಸೂಕ್ಷ್ಮ ಶರೀರದಿಂದ ಸೂಕ್ಷ್ಮ ಶರೀರದಿಂದ ಒಬ್ಬ ರಾಜನ ಶರೀರದಲ್ಲಿ ಪ್ರವೇಶ ಮಾಡಿ. ಅವಾಗ ರಾಜ ಜೀವಂತ ಅದ. ಎಲ್ಲರೂ ಬಹಳ ಸಂತೋಷ ಆಯ್ತು. 2 ತಿಂಗಳು ಆ ರಾಜನ ಶರೀರದಲ್ಲಿದ್ದು ಅವರೆಲ್ಲ ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಯಾರಿಗೂ ಸ್ಪರ್ಶ ಇಲ್ಲದೆ ಅವ್ರ ಕಾಮಶಾಸ್ತ್ರವನ್ನ ಅವ್ರಿಗೆಲ್ಲ ಸರ್ವಜ್ಞ ಗೊತ್ತಿತ್ತು. ಆದ ನಿಮಿತ್ತ ಮಾತ್ರ ಮಾಡಿ ಮತ್ತು ರಾಜ್ಯದಲ್ಲಿ ಎಲ್ಲ ಸಮೃದ್ಧಿ ಆಗ್ಲಿಕ್ಕೆ. ಅವಾಗ ಮಂತ್ರಿಗಳಿಗೆಲ್ಲ ಅನಿಸ್ತೇನು ಅಂದ್ರೆ, ಯಾರೋ ಒಬ್ಬರು ಯೋಗಿಯವರು ಶರೀರದೊಳಗೆ ಪ್ರವೇಶ ಮಾಡಿ, ಯಾರೋ ಸರ್ವಜ್ಞರು ಶರೀರದೊಳಗೆ ಪ್ರವೇಶ ಮಾಡಿದ್ರೆ, ಆದ್ರಿಂದ ಎಲ್ಲ ಇಷ್ಟೊಂದು ಸಮೃದ್ಧವಾಗಿ ನಡೆದು. ಆದ್ರಿಂದ ಇವ್ರು ಯಾವ ಶರೀರ ಬಿಟ್ಟು ಈ ಶರೀರದೊಳಗೆ ಬಂದಾರೋ ಆ ಶರೀರವನ್ನು ನಾವು ನಾಶ ಮಾಡಿಬಿಟ್ರೆ ಇವ್ರು ಇದ್ರಾಗ ಉಳ್ಬಿಡ್ತಾರೆ ಅಂತ ಅವ್ರ ಶರೀರವನ್ನು ಹುಡುಕೋತಾ ಅಡ್ಡಾಡಿ ಸೈನಿಕರು, ರಾಜಸೇವಕರು. ಅವಾಗ ಪದ್ಮಪಾದಾಚಾರ್ಯರಿಗೆ ಬಹಳ ಇದು ಸಮಸ್ಯೆ ಆಯ್ತು. ಅವಾಗ ಅವರು ಮಾರುವೇಷದಿಂದ ಬಂದರು. ಶಂಕರಾಚಾರ್ಯರು ಅಂದ್ರೆ ಆ ರಾಜನ ಸಭಾದಲ್ಲಿ ಕೂತು ಬಾಕಿದವ್ರು ಯಾರಿಗೂ ತಿಳಿದಂಗೆ ಸೂಕ್ಷ್ಮವಾಗಿ ಸಾಂಕೇತಿಕವಾಗಿ ಏನ್ ಹೇಳಿದ್ರು ಅಂದ್ರೆ, ನಿಮ್ಮ ಶರೀರಕ್ಕೆ ಆಘಾತ ಆಗ್ಬೇಕು ಅನ್ನುವಂತ ಒಂದು ಅರ್ಥಾತ್ ಏನು ಅಂದ್ರೆ ವಿಚಾರ ನಡೆಸಿದ್ರು, ಪ್ರಯತ್ನ ನಡೆದ ಕೂಡಲೇ ನಾವು ಆದಷ್ಟು ಬೇಗನೆ ಅಲ್ಲಿ ಬಂದ್ಬಿಡ್ಬೇಕು ಅಂದ್ಬಿಟ್ಟು ಆ ಕ್ಷಣಕ್ಕೆ ನಾವು ಆ ದೇಹ ಬಿಟ್ಟು ಶಂಕರಾಚಾರ್ಯ ದೇಹದಲ್ಲಿ ಪ್ರವೇಶ ಮಾಡಿ, ಅದಕ್ಕೆ ಪರಕಾಯ ಪ್ರವೇಶ ಅಂತ ಅಲ್ಲಿಂದ ಮತ್ತೆ ಹೋಗಿ ವಾದ ಮಾಡಿ ಆಕಿನೂ ಸೋಲಿಸಿ. ಅವಾಗ ಆಕೆ ಸತ್ಯಲೋಕಕ್ಕೆ ಹೊಂಟರು. ಶಂಕರಾಚಾರ್ಯ ಹೇಳಿ, ನಾನು ಸೋತಿದ್ದೀನಿ, ನೀನು ಸತ್ಯಲೋಕಕ್ಕೆ ಹೋಗಂಗಿಲ್ಲ, ನನ್ನ ಜೊತೆಗೆ ಬಾ. ಆಕಿನ ಕರ್ಕೊಂಡು ಬರುವಾಗ ಆಕೆ ಹೇಳಿದ್ರು, ನಾ ಬರ್ತೀನಿ, ನಿಮ್ ಹಿಂದಿನ ಬರ್ತೀನಿ, ಹಿಂತಿರುಗಿ ನೋಡಿದ್ರೆ ಅಲ್ಲೇ ನಿಂತು ಬಿಡ್ತೀನಿ ನಾನು. ಆಯ್ತು. ಅಲ್ಲಿಂದ ಬರುವಾಗ
ಕೂಡ್ಲಿಗೆ ಬಂದಾಗ ಆ ತುಂಗಾ ನದಿಯ ಮೊಳಲಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಕೆ ನೂಕುರದ ಸಪ್ಪಳ ಶಂಕರಾಚಾರ್ಯ ಕೇಳಿಸಿಲ್ಲ, ಗೆಜ್ಜಿ ಸಪ್ಪಳ. ಅವಾಗ ಬರ್ಲಿಕ್ಕೆ ಹತ್ತಾಳಿಲ್ಲ, ಹಿಂದೆ ನೋಡಿದ ಕೂಡ ಶಾರದಾಂಬ ಹೇಳಿದ್ ನಾ ಇಲ್ಲೇ ನಿಂದ, ಹಿಂಗಾಗಿ ಕೂಡ್ಲೇ ನಿಂತಾಳ. ಆಮೇಲೆ ಶಂಕರಾಚಾರ್ಯ ಏನ್ ಮಾಡಿದ್ರು, ಆಕೆಯನ್ನು ಯಂತ್ರದಲ್ಲಿ ಅಧಿಷ್ಠಿತ ಮಾಡಿಕೊಂಡು ಶೃಂಗೇರಿ ಒಳಗೆ ಹೋಗಿ ಸ್ಥಾಪನೆ ಮಾಡಿ. ಆಮೇಲೆ ಅವ್ರಿಗೆ 4 ಜನ ಶಿಷ್ಯರಾದ. ಎಲ್ಲಾರು ಕೊಡ್ರಿ, ಅಲ್ಲಿ ಹುಡುಗರು ಕೂಡ ಯಾರಿಗೂ ಎಲ್ಲಾರು ನಿಮ್ ಕೈಯಾಗ ಪುಷ್ಪವನ್ನು ಇಟ್ಕೊಂಡಿರ್ರಿ, ನಾನು ಈ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಹಾರಾಜ್ ಕಿ ಜಯ ಅಂತ ಕೂಡ ಎಲ್ಲಾರು ಇರದ ಶಂಕರಾಚಾರ್ಯ ಹೂವು ಏರಿಸಿ ಇವತ್ತು ಅವರ ಜಯಂತಿ ಉತ್ಸವವನ್ನು ನಾವು ಆಚರಿಸೋಣ. ಅದೇ ನಮ್ದೊಂದು ಬಹಳ ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡು ಎಲ್ಲಾರು ಒಂದೊಂದು ಹೂವು ನಿಮ್ ಕೈಯಾಗ ನೀನ ಕೊಟ್ಕೊಂತ ಆವಾಗ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ ಶೃಂಗೇರಿ ಒಳಗೂ ಒಂದು ಪೀಠವನ್ನು ನಿರ್ಮಿಸಿ ಅಲ್ಲಿ ಸುರೇಶ್ವರಾಚಾರ್ಯರು, ಅದು ಶೃಂಗೇರಿ ಪೀಠ ಆಯಿತು. ಅದೇ ರೀತಿಯಾಗಿ ಅವರು ಬದರಿಕಾಶ್ರಮದಲ್ಲಿ ಒಂದು ಮಠ ಸ್ಥಾಪನೆ ಮಾಡಿ ಅಲ್ಲಿ ಒಬ್ಬರನ್ನು ಕೂಡಿಸಿ 4 ಜನ ಶಿಷ್ಯರು, ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ಹಸ್ತಾಮಲಕಾಚಾರ್ಯರು ಮತ್ತು ತ್ರೋಟಕಾಚಾರ್ಯರು. ತ್ರೋಟಕಾಚಾರ್ಯರು ಅಂದ್ರೆ ಮುಂಚೆ ಇವರು ಪೂರ್ವಾಶ್ರಮದಲ್ಲಿ ಒಂದು ಗಿರಿ ಅಂತ ಒಬ್ಬ ಹುಡುಗ ಮಹಾರಾಜ ಶಂಕರಾಚಾರ್ಯ ಸೇವಾ ಮಾಡಿಕೊಂಡು ಬಟ್ಟೆ ಹೋಗಿರು, ಬಿಸಿನೀರು ಅರ್ಥಾತ್ ಅವ್ರಿಗೆ ಸ್ನಾನಕ್ಕೆ ನೀರಿನ ವ್ಯವಸ್ಥೆ ಮಾಡೋದು, ಹೂವು ತುಳಸಿ ಅನುಷ್ಠಾನದ್ದು ಮುಂಜಾನೆ ಸಂಜೆ ತನಕ ಅವ್ರು ಸೇವಾ ಮಾಡ್ತಾರೆ. ಆದ್ರೆ ಶಂಕರಾಚಾರ್ಯ ಭಾಷ್ಯ ಕೂಡಲೇ ಅವನು ಬಂದು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೇಳ್ಕೋತ ಕೂಡ್ತಿದ್ದ. ಶಂಕರಾಚಾರ್ಯ ಮುಖ ನೋಡ್ಕೊಂಡು ಕೂಡ ಒಂದ್ ದಿವಸ ಅವನಿಗೆ ಬರ್ಲಿಕ್ಕೆ ನದಿಯಿಂದ ನೀರು ತುಂಬಿಕೊಂಡು ಅವ್ರ ಬಟ್ಟೆಗಳನ್ನು ಒಪ್ಕೊಂಡು ಬರ್ಲಿಕ್ಕೆ ತರ ಇಲ್ಲಿ ಶಂಕರಾಚಾರ್ಯ ಭಾಷೆ ನಿರೂಪಣೆ ಕೂತಿದ್ರು. ಅವಾಗ ಅವರು ನೋಡಿದ್ರು ಒಂದ್ಸಲ ಗಿರಿ ಬಂದಿಲ್ಲ, ಸುಮ್ಮನೆ ಕೂತು 5 ನಿಮಿಷ 10 ನಿಮಿಷ 15 ನಿಮಿಷ. ಅವಾಗ ಪದ್ಮಪಾದಾಚಾರ್ಯ ಏನಂದ್ರು, ಮಹಾರಾಜ್ ಭಾಷ್ಯ ನಿರೂಪಣೆ ಪ್ರಾರಂಭ ಮಾಡಿ, ಇಲ್ಲ ಗಿರಿ ಬರಲಿ. ಆಶ್ಚರ್ಯ ಆಯ್ತು. ಗಿರಿ ಬಂದಿ ಕಲ್ಲು ಗುಂಡು ಅವರು ತಾವು ಶುರು ಮಾಡಬೇಕು. ಇಂಥ ಅಭಿಮಾನ ಅಲ್ಲೇ ಕೂತಲ್ಲೇ ಅನುಗ್ರಹ ಮಾಡಿದ್ರು. ಗುರು ಕೃಪಾ ಆಯ್ತವ. ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲ, ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ. ಗುರು ಕೃಪಾ, ಸದ್ಗುರುಗಳ ಕೃಪಾ ಇಲ್ಲದೆ ಇದ್ರೆ ಏನೇನು ಎಲ್ಲ ವ್ಯರ್ಥ. ಸರ್ವ ಬಲಂ ನಿಷ್ಫಲಂ. ಸಮಾಧಾನ ಕೊಡುವಂಥವಲ್ಲ, ಸದ್ಗುರುಗಳ ಕೃಪಾನೇ ನಿಜವಾಗಿ ಸಮಾಧಾನ. ಅನುಗ್ರಹ ಮಾಡಿದ ಕೂಡಲೇ ಅಸಲಾಗಿಂದ ತಲೆ ಮೇಲೆ ಅರ್ಥಾತ್ ಹೆಗಲ ಮೇಲೆ ಕೊಡ ಇಟ್ಕೊಂಡು ಹೆಗಲ ಮೇಲೆ ಬಟ್ಟಿ ಬರ್ಲಿಕ್ಕೆ ಹತ್ತಿದಾರ್ರಿ. ಗಿರಿ ಬರ್ಲಿಕ್ಕೆ ಹತ್ತಿದ ಬರ್ಬರ್ತನ ಒಂದು ಸ್ತೋತ್ರ ಮಾಡ್ಕೋತ ಬರ್ತಾರೆ. ವಿದಿತಾಖಿಲ ಶಾಸ್ತ್ರ ಸುಧಾ ಜಲದೇ ಮಹಿತೋಪನಿಷತ್ ಕಥಿತಾರ್ಥಮತೆ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕ ಮೇ ಶರಣಂ ಭವಶಂಕರ ದೇಶಿಕ ಮೇ ಶರಣಂ. ಸ್ತೋತ್ರ ಮಾಡಿಕೊಟ್ಟು ಎಲ್ಲರಿಗೂ ಆಶ್ಚರ್ಯ. ಪದ್ಮಪಾದಾಚಾರ್ಯ ಬಹಳ ಮನಸ್ಸಿಗೆ ಪಶ್ಚಾತ್ತಾಪ ಸುಮ್ಮನ ಅಂತ. ಕೊನೆಗೆ ಅವರು ಬಂದು ಕೂಡ ಶಂಕರಾಚಾರ್ಯ ಸುಮ್ಮನ ಕೂತಿದ್ರು, ಬಂದು ನಮಸ್ಕಾರ ಮಾಡಿದ್ರು. ಗಿರಿ, ಇವತ್ತಿನ ಪಾಠ ನೀನ ಹೇಳು. ಸದ್ಗುರುಗಳ ಕೃಪಾ ಅದು ಏನಾಗಲಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಯತ್ ಕೃಪಾ ತಮಹಂ ವಂದೇ ಪರಮಾನಂದ ಮಾತು. ಏನಾದ್ರೂ ಮಾಡಿ ನಾವು ಸದ್ಗುರುಗಳ ಕೃಪೆಗೆ ಪಾತ್ರ ಆಗಬೇಕು. ಇಲ್ಲದೆ ಇದ್ರೆ ಜೀವನದೊಳಗೆ ಏನೂ ಆಗ್ತದೆ, ಎಲ್ಲ ವ್ಯರ್ಥ. ಈ ದೇಹದಿಂದ ನಾವು ಎಷ್ಟು ಸುಖ ಅನುಭವಿಸಿದರೆ ಏನಾಗು, ಕೊನೆಗೆ ನೈರಾಶ್ಯ ಒಂದು ನಮ್ಮ ಜೀವನದಲ್ಲಿ ಉಳಿತದೆ.
ಆದ್ದರಿಂದ ನಾವೆಲ್ಲರೂ ಸದ್ಗುರುಗಳಿಗೆ ಶರಣು ಹೋಗುವ. ಅವ್ರು ಹೇಳ್ತಕ್ಕಂಥ ನಾಮಸ್ಮರಣೆ ಶಂಕರಾಚಾರ್ಯರು ಒಂದು ದಿವಸ ಹೊಂಟಿದ್ರು, ಸ್ನಾನಕ್ಕೆ ಹೊಂಟಿದ್ರು. ಒಬ್ಬ ಮುದುಕ, ಮುಪ್ಪಾನ ಮುದುಕ, 95-96 ವರ್ಷ ಆಗಿದ್ದು, ವ್ಯಾಕರಣ ಶಾಸ್ತ್ರದಲ್ಲಿ ಪಂಡಿತ. ಅವನು ತಮ್ಮ ಮನೆ ಮುಂದೆ ಕಟ್ಟಿ ಮೇಲೆ ಕುತ್ಕೊಂಡು ಡುಕ್ರೀಕರಣೆ 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 ಅಂದ್ರೆ ಅದೊಂದು ಧಾತು. ಡುಕ್ರಿ ಅನ್ನೋದು ಕರಣೆ ಅನ್ನುವ ಅರ್ಥ ಅಂದ್ರೆ ಮಾಡುವುದು ಅನ್ನುವ. ಅದನ್ನು ನೋಡಿ ಶಂಕರಾಚಾರ್ಯ ನಿಂತು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ. ಹೇ ಮೂರ್ಖ, ಹೇ ಅಜ್ಞಾನಿ, ಹೇ ಗಡ್ಡ, ಗೋವಿಂದನ ಭಜನೆ ಮಾಡು. ನಹಿ ನಹಿ ರಕ್ಷತಿ ಡುಕ್ರೀಕರಣೆ. ಇನ್ನೇನು ಈ ಡುಕ್ರೀಕರಣೆ ಏನದನ್ನು ನಾನು ರಕ್ಷಣೆ ಮಾಡುತ್ತಿಲ್ಲ. ಅವರು ಎಷ್ಟು ಪ್ರಕಾರದಿಂದ ಹೇಳಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಭಜ ಗೋವಿಂದಂ ಭಜ ಗೋವಿಂದಂ. ಧ್ಯೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ ನೇಯಂ ಸಜ್ಜನ ಸಂಗೇ ಚಿತ್ತಂ ಧ್ಯೇಯಂ ದೀನ ಜನಾಯ ಚ ವಿತ್ತಂ ಭಜ ಗೋವಿಂದಂ ಭಜ ಗೋವಿಂದಂ. ಎಷ್ಟು ಪ್ರಕಾರದಿಂದ ನಮ್ಮಂಥವ್ರು ಅದ್ವೈತ ವೇದಾಂತದ ಒಂದು ಪರಮೋಚ್ಚ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಖಂಡ ಅದ್ವೈತ ಭಾವದಲ್ಲಿರ್ತಕ್ಕಂಥ ಅವರು ಎಷ್ಟು ಸ್ತೋತ್ರದಲ್ಲಿ ಎಷ್ಟು ಭಕ್ತಿ ಭಾವ, ಎಷ್ಟೊಂದು ನಮಗೆ ಉಪದೇಶ ಮಾಡ್ಯಾರೆ. ಅಂಥ ಮಹಾತ್ಮ ನಮ್ಮ ದೇಶದಲ್ಲಿ ಆಗಬಹುದು. ಇದು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಭಾಗ್ಯ ಅಂತ ತಿಳ್ಕೋಬೇಕು. ಇವತ್ತು ನಾವೆಲ್ಲರೂ ಏನಾದರೂ ಹಿಂದೂ ಅನಿಸ್ಕೊಳ್ತಿದ್ರೆ, ಸನಾತನ ವೈದಿಕ ಸಂಸ್ಕೃತಿಯಲ್ಲಿ ಬೆಳೆದವರು ಅಂತ ಅನಿಸ್ಕೊಳ್ತಿದ್ರೆ ಕೇವಲ ಅವರ ಅನುಗ್ರಹ. ಅವರ ಒಂದು ವಿಷಯದಲ್ಲಿ ಎಷ್ಟು ಹೇಳಿದ್ರು ಕಡಿಮೆ. ಆದರೂ ಸಹಿತ ನಮ್ಮೆಲ್ಲ ಒಂದು ಭಾಗ್ಯದ ಇವತ್ತು 3 ದಿವಸ ಶಂಕರ ಜಯಂತಿಯ ನಿಮಿತ್ತವಾಗಿ ಪ್ರಯುಕ್ತವಾಗಿ ನಾವೆಲ್ಲರೂ ಇಲ್ಲಿ ರುದ್ರಾಭಿಷೇಕ ಆಯಿತು. ಇವತ್ತು ಆ ರುದ್ರಾಭಿಷೇಕದ ಸಾಂಗತ ಯಜ್ಞ ಆಯಿತು, ಮಹಾರಾಜನ ಅಭಿಷೇಕ ಆಯಿತು, ಸತ್ಸಂಗ ಆಯಿತು, ಪ್ರಸಾದ ಆಯಿತು. ಮಹಾರಾಜ ಇದಕ್ಕಿಂತ ಇನ್ನು ಹೆಚ್ಚಿಗೆ ಏನ್ ಬೇಕು? ಮಹಾರಾಜರ ಉತ್ಸವ ಮಂಡೆ ಭಜನ್ आणि ಭೋಜನ್. ಉತ್ಸವ ಅಂದ್ರೆ ಏನು ಅಂದ್ರೆ ಭಜನೆ. ಭಜನೆ ಅಂದ್ರೆ ತಬಲಾ ಪೇಟಿ ತಗೊಂಡು ಕೂಡೋದು ಅರ್ಥ. ಯಾವುದ್ರೊಳಗೆ ಯಾವ ಭಗವಂತನ ವಿಷಯದಲ್ಲಿ ನಮ್ಮ ಮನಸ್ಸು ರಮಿಸ್ತದ ಅದು. ಆ ರೀತಿಯಾಗಿ ನಾವು ಸತ್ಸಂಗನೂ ಒಂದು ಭಜನೆ. ಇಂಥ ಈ ಭಜನೆ ನಮ್ಗೆ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಗೆ ಇಂಥದೆಲ್ಲ ಒಂದು ಯೋಗ ಪ್ರಾಪ್ತವಾಗಿರುವುದರಿಂದ ನಾವು ಎಷ್ಟು ಕೃಪಾ ಅದು ನಮ್ಮ ಮೇಲೆ ತಿಳ್ಕೊಂಡು ನಾವು ಮ್ಯಾಲಿನ ಮ್ಯಾಲ ಬರಬೇಕು, ಅವ್ರ ದರ್ಶನ ಮಾಡಬೇಕು. ಅವ್ರು ಒಂದು ಬಿಟ್ಟರೆ ಹೆಂಗದ ನೀವು ಒಂದು ಸೊನ್ನೆ ಪೂಜೆ ಬರಲಿ, ಅದಕ್ಕೆ ಎಷ್ಟು ಕಿಮ್ಮತ್ತದ. 2 ಪೂಜೆ ಬರಲಿ, ಅದಕ್ಕೇನು ಕಿಮ್ಮತ್ತದ. 3 ಬರಲಿ, ಏನು ಕಿಮ್ಮತ್ತದ. ಅದ್ರ ಹಿಂದೆ ಅಕಸ್ಮಾತ್ 1 ಬರಲಿ ಅಂದ್ರೆ ಒಂದೊಂದು ಪೂಜೆಗೆ 10 ಪಟ್ಟು ಕಿಮ್ಮತ್ ಹೆಚ್ಚಾಕೋದು. ಅದು 1 ಇಲ್ಲದೆ ಇದ್ರೆ ನೀವು 100 ಪೂಜೆ ಬರಲು ಏನು ಹಂಗದ ನಮ್ಮ ಪರಿಸ್ಥಿತಿ. ಹಿಂದೆ ಸದ್ಗುರು ಅನ್ನುವಂಥ 1 ಇಲ್ಲದೆ ಇದ್ರೆ ನಮ್ಮ ಪ್ರಪಂಚ ಅನ್ನುವಂಥ ಎಷ್ಟು ಪೂಜೆಗೂ ಏನು ಮಾತ್ರ. हमें एक 0 ले लेते हैं, त्याला काही किंमत नाही. 2 0 काही किंमत नाही. 3 झाले, 4 झाले, 6 म्हणजे 100 झाले तरी त्याला काही किंमत. पण एकच 0 का असेल, पण त्याच्या मागे 1 असेल तर त्याला 6 पटीने किंमत. आणखीन 1 पूजी म्हणजे हे दिले तर आणखीन 10 पटी. मागे 1 असेल तर त्याला महत्व आहे, अस्तित्व आहे. असे आमच्या प्रपंच म्हणजे 0 0 0 0 आहे. त्याच्या मागे 1 म्हणून सद्गुरू असला की त्या प्रपंचाला किंमत असं. ಆದ್ದರಿಂದ ನಾವೆಲ್ಲರೂ ಈ ಒಂದು 5 ನಿಮಿಷ ಭಜನೆ ಮಾಡೋಣ.
2 ನಿಮಿಷ ನಾವೆಲ್ಲರೂ ನಾಮಸ್ಮರಣೆ ಮಾಡಿ ನಾವು ಶಂಕರಾಚಾರ್ಯರಿಗೆಲ್ಲರೂ ಪುಷ್ಪಾಂಜಲಿಯನ್ನು ಅರ್ಪಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಅವರು ಮಹಾರಾಜರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣವಾಗಿರ್ತಕ್ಕಂಥ ನಿಷ್ಠೆಯನ್ನು ಒಟ್ಟಿರಬೇಕು ಅಂತ ಹೇಳಿ ರಘುಪತಿ ರಾಘವ ರಾಜಾ ರಾಮ್ ಸೀತಾರಾಮ್ ರಘುಪತಿ ರಾಘವ ರಾಜಾ ರಾಮ್ ಸೀತಾರಾಮ್ ರಘುಪತಿ ರಾಘವ ರಾಜಾ ರಾಮ್ ಸೀತಾರಾಮ್ ರಘುಪತಿ ರಾಘವ ರಾಜಾ ರಾಮ್ ಯಾರು ಹೇಳಬೇಕು ರಘುಪತಿ ರಾಘವ ರಾಜಾ ರಾಮ್ ಪಾವನ ಸೀತಾರಾಮ್ 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 ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ಈಗ ನೈವೇದ್ಯ ಆರತಿ ಆಗ್ತದೆ, ಆಮೇಲೆ ಎಲ್ಲರಿಗೂ ಪ್ರಸಾದ ಆಗ್ತದೆ. ದಯವಿಟ್ಟು ಎಲ್ಲರೂ ಶಾಂತವಾಗಿ